ಟಾಮ್ ಕ್ರೂಸ್ ಮಿಷನ್ ಇಂಪಾಸಿಬಲ್ ಮೂವಿ ನೋಡಿದ್ದೀರಾ? ಬೆಟ್ಟದ ಮೇಲಿಂದ ಎಗಿರ್ತಾರೆ, ಆ ಮೋಟರ್ ಸೈಕಲ್ ಕೆಳಗೆ ಬೀಳುತ್ತೆ, ಅದು ನಡೆದಿದೆ ಈ ಜಾಗದಲ್ಲಿ ಅಂತೆ. 220 ರೂಪಾಯಿ ಒಂದ್ಸತಿ ನೀವು ಟಾಯ್ಲೆಟ್ಗೆ ಹೋಗೋಕ್ಕೆ. ಗುರು ಐಸ್ಲ್ಯಾಂಡಲ್ಲಿ ಒಂದ್ಸರಿ ಹೋಗ್ಬಿಟ್ಟು ವಾಂತಿ ಎಲ್ಲ ಬಂದ್ಬಿಟ್ಟಿತ್ತು. ಓ ಚಿನ್ನು ಸ್ಪೀಡು, ಓ ಮೈ ಗಾಡ್, ಇಷ್ಟು ಹತ್ರದಲ್ಲಿ ವಾಟರ್ ಫಾಲ್ಸ್ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಚಿನ್ನು ನಾನು. ಎಲ್ಲ ದೇಶದ ಯುರೋಪಿಯನ್ ದೇಶದ ರಾಯಲ್ಸ್ ಬಂದು ಇಲ್ಲಿ ಲಂಚ್ ಬಂದಿರಂತೆ ಆ ಮೇಲ್ಗಡೆ ಇರೋ ಫಾರ್ಮಲ್ಲಿ. ಏನೇ ಕ್ರಿಶ್ಚಿಯನ್ಸ್ ಬಂದು, ಏನೇ ಮುಸ್ಲಿಮ್ಸ್ ಬಂದು, ಏನೇ ದಾಳಿ ಆದ್ರೂ ನಮ್ಮ ಸನಾತನ ಧರ್ಮನ ಇನ್ನೂ ಕಾಪಾಡ್ಕೊಂಡ್ ಬಂದಿದ್ದೀವಿ. ಅದೇ ಚರ್ಚ್ ನಾನು ಹೇಳ್ತಿದ್ದು 18ನೇ ಸೆಂಚುರಿ ಕಟ್ಸಿರೋ ಚರ್ಚು. ಇವತ್ತು ನಮ್ಮ ಕಿರಣ್ ಕಿಚನ್ ಕಾರ್ನರ್ ಅಲ್ಲಿ ಕುಟುಂಬದವರಿಗೆ ಗ್ರೈನಿಂಗರ್ ನಾರ್ವೆಗೆ ಸ್ವಾಗತ ಸುಸ್ವಾಗತ. ಈ ಗ್ರೈನಿಂಗರ್ ಪ್ಲೇಸ್ ಏನಿದೆಯಲ್ಲ, ನಾರ್ವೆಯಲ್ಲಿ ಅತ್ಯಂತ ಜನರು ಬರೋ ಜಾಗ ಅಂತೆ. ಸೊ ಏನಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ನೋಡ್ತಿರೋ ಎಲ್ಲ ಕಡೆ ಬೆಟ್ಟ ಗುಡ್ಡಗಳು. ಆ ಬೆಟ್ಟ ಗುಡ್ಡಗಳ ಮಧ್ಯೆ ನಾನು ಕಿರಣ ಟ್ರೆಡಿಷನಲ್ ನಾರ್ವೆಯ ಹಳ್ಳಿ ಮನೇಲಿದ್ದೀವಿ. ಬನ್ನಿ ಕ್ವಿಕ್ ಆಗಿ ಒಂದು ಹೋಮ್ ಟೂರ್ ಕೊಟ್ಬಿಡ್ತೀನಿ. ಹೋಮ್ ಟೂರ್ ಅಲ್ಲ, ಇದು ಹಳ್ಳಿ ಮನೆ ಟೂರು. ಆದರೆ ಒಳಗಡೆ ಎಂಟ್ರಾಕ್ಕಿಂತ ಮುಂಚೆ ನಾನು ಪ್ರತಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಇಲ್ಲಿ ನೋಡಿ ತರ ಟ್ರೆಡಿಷನ್ ಏನಪ್ಪ ಅಂತ ಹೇಳಿದ್ರೆ, ಮನೆ ಮೇಲೆ ಮಣ್ಣು ಹಾಕ್ಬಿಟ್ಟು ಗ್ರಾಸ್ ಬೆಳೆಸ್ತಾರೆ. ಅದನ್ನ ಬಿಡಿ, ನಾವು ಇದೇ ಫೆಬ್ರವರಿ 11ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಈಜಿಪ್ಟ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತ ದ ಗ್ರೇಟ್ ಪಿರಮಿಡ್ ನೋಡ್ತೀವಿ. ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಲ್ಲಿ 3 ದಿನ 5 ಸ್ಟಾರ್ ಕ್ರೂಸ್ಗೆ ಹೋಗ್ತೀವಿ. ಅದಷ್ಟೇ ಅಲ್ಲ, ಅಸ್ವಾನ್ ಕರ್ಕೊಂಡು ಹೋಗ್ತೀವಿ, ಅಲೆಕ್ಸಾಂಡ್ರಿಯಾ ಕರ್ಕೊಂಡು ಹೋಗ್ತೀವಿ, ದ ಏನ್ಷಿಯಂಟ್ ಸಿಟಿ ಲುಕ್ಸರ್ ಕರ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಅದ್ಭುತ ಜಾಗ ನಾವು 5 ಸ್ಟಾರ್ ಲಕ್ಸುರಿ ರೆಸಾರ್ಟಲ್ಲಿ ಉಳಿಸಿ 5 ಸ್ಟಾರ್ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತೀವಿ. ಅತ್ಯಂತ ಕಡಿಮೆ ಬಡ್ಜೆಟಲ್ಲಿ ಈ ಟ್ರಿಪ್ನ ಮಾಡ್ತಾ ಇದ್ದೀವಿ. ಇನ್ನೇನು ಯೋಚಿಸ್ತಾ ಇದ್ದೀರಾ? ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಈಜಿಪ್ಟ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ. 5 ಸ್ಟಾರ್ ಆಲ್ ಇನ್ಕ್ಲೂಸಿವ್ ಟ್ರಿಪ್. ಬೆಂಗಳೂರಿಗೆ ಬಂದರೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದ್ಬಿಡ್ತೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 11ನೇ ತಾರೀಕು ಈಜಿಪ್ಟ್ ನೋಡೋಕೆ ಹೋಗೋಣ. ಏನು ಗೊತ್ತಾ, ಈ ಥರ ಗ್ರಾಸ್ ಬೆಳೆಸೋದು ಚಳಿಗಾಲದಲ್ಲಿ ಸಖತ್ ಬೆಚ್ಚಗಿರುತ್ತೆ, ಮತ್ತು ಬಿಸಿಲಲ್ಲಿ ಸಖತ್ ತಣ್ಣಗಿರುತ್ತೆ ಗುರು, ಮತ್ತು ನೀರು ಉಳಿಸ್ತಾರಂತೆ. ಬನ್ನಿ, ಈ ಹಳ್ಳಿ ಮನೆ ಯಾವ್ದಿದು? ನಾರ್ವೆ ಗ್ರೈನಿಂಗರ್ ಹಳ್ಳಿ ಮನೆಯಲ್ಲಿ ಹಳ್ಳಿ ಮನೆ ಹೇಗಿದೆ? ಪುಟಾಣಿ ಹಳ್ಳಿ ಮನೆಗೆ ಎಂಟ್ರಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಒಂದು ಫ್ಲವರ್ ಪಾರ್ಟ್. ನಾವಿರೋದು ಒಂದು ಪುಟಾಣಿ ಮನೆ, ವುಡ್ಡನ್ ಮನೆ ಇದು. ಆಕ್ಚುಲಿ ಫುಲ್ ಮನೆ ವುಡ್ಡಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಪುಟಾಣಿ ಕಿಚನ್ ಇದೆ, ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇದೆ. ಕಿಚನ್ ಆದಮೇಲೆ ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ, ಸೋಫಾ ಮತ್ತೆ ಹೀಟರ್ ನೋಡಿ, ಹೀಟರ್ ಕೂಡ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ಸಖತ್ ಚಳಿ ಆಗುತ್ತೆ, ಹೀಟರ್ ಇರಲೇಬೇಕು. ಆಮೇಲೆ ಹಿಂಗ್ ಬಂದ್ರೆ ಬೆಡ್ರೂಮ್ ಆಕ್ಚುಲಿ ನಾರ್ವೆಲ್ ಎಲ್ಲ ಕಡೆ ಬಂಕ್ ಬೆಡ್ ಇದೆ ಅಲ್ವಾ? ಅಂದರೆ ಮಕ್ಕಳನ್ನ ಕರ್ಕೊಂಡು ತುಂಬ ಬರ್ತಾರಲ್ಲ ಅವರು. ಸೊ ಒಂದು ಫ್ಯಾಮಿಲಿ ಮತ್ತೆ 2 ಮಕ್ಕಳು ಮಾಡ್ಕೊಳಕ್ಕೆ ಆರಾಮಾಗಿದೆ ಆ್ಯಕ್ಚುಲಿ ಇದು. ತಡಿ, ಹಂಗೆ ಬೆಡ್ ಟೆಸ್ಟ್ ಮಾಡ್ತೀನಿ ಚಿನ್ನು. ಆ್ಯಕ್ಚುಲಿ ನನಗೆ ಎಷ್ಟೋ ದೇಶದಲ್ಲಿ ಬೆಡ್ ಟೆಸ್ಟ್, ನಾರ್ವೆಲ್ ಬೆಡ್ ಟೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ. ಮಂಚ ಮುರಿದೋಯ್ತದೆ ಅಂತ. ನೋಡಿ ಇಲ್ಲಿ, ಇದು ಲ್ಯಾಟನ್ ರೋಸ್ಟರ್. ಈ ಥರ ಎಗರಿದ್ರೆ ದಬಾಕೊಂಬಿಡ್ತದೆ ಅಂತ. ರೆಡಿ ಸ್ಟಡಿ ಗೋ 1 2 3 ಅಪ್ಪಚ್ಕೊಳಕೋ. ಚೆನ್ನಾಗಿದೆ ಗುರು ಅಂತ. ಆದರೆ ಏನು ಗೊತ್ತಾ, ಒಚ್ಕೊಳಕ್ಕೆ ಕೊಟ್ಟವರಾ, ಬೆಡ್ ಲೈನಿನ್ ಕೊಟ್ಟಿಲ್ಲ. ಪಿಲ್ಲೋ ಕೊಟ್ಟಿದ್ದಾರಾ, ಬೆಡ್ ಲೈನಿನ್ ಕೊಟ್ಟಿಲ್ಲ. ಇದಕ್ಕೆ ಸಪ್ರೇಟಾಗಿ ಬೇಕು ಅಂದರೆ ಒಂದು ಸೆಟ್ಟಿಗೆ 1,000 ರೂಪಾಯಿ ಕೊಟ್ಟು ತೊಗೊಬೇಕಂತೆ. ಸೊ ಇದು ನಾರ್ವೆಯ ಹಳ್ಳಿ ಮನೆ. ಒಂದು ದಿನಕ್ಕೆ ಎಷ್ಟು ಗೊತ್ತಾ ಕೊಟ್ಟಿರೋದು ನಾವು ಇದಕ್ಕೆ? ಒಂದು ದಿನಕ್ಕೆ 19,000 ರೂಪಾಯಿ. ನಾವು 3 ದಿನ ಇರ್ತೀವಿ ಇಲ್ಲಿ. 3 ದಿನಕ್ಕೆ ಆಲ್ಮೋಸ್ಟ್ 50,000 ಚಿಲ್ಲರೆ ಕೊಟ್ಟಿದ್ದೀವಿ. ಆದರೆ ವೆಲ್ ವರ್ತ್ ಇಟ್ ಅಂತ ಹೇಳ್ಬೋದು. ಇದು ಬಾತ್ರೂಮ್ ಅಲ್ಗೋಗ್ಬೇಕು, ಸ್ನಾನದ ಮನೆ, ಬಾತ್ರೂಮು ಎಲ್ಲ ಬೇರೆ ಕಡೆ. ನಿಮ್ಗೇನೋ ಸ್ನಾನದ ಮನೆ ಬಾತ್ರೂಮ್ ಒಟ್ಟಿಗೆ ಇಲ್ಲಿ ಇರೋದು ಬೇಕಂದ್ರೆ ಅದಕ್ಕೆ 25,000 ರೂಪಾಯಿ ಆಗುತ್ತಂತೆ ಗುರು. ಅಲ್ಲಿ ಆ ಥರ ಒಂದಿನಕ್ಕೆ ಅಲ್ಲಿದೆ ನೋಡಿ, ಆ ಥರ ಇದೆ. ಸೊ ಕ್ವಿಕ್ ಆಗಿ ಮನೆ ನೋಡಿದ್ದಾಯ್ತು. ಇವಾಗ ಗ್ರೈನಿಂಗರ್ ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ಕೊಂಬೋಣ. ನೀನು ಅಷ್ಟೊಂದು ಚೆನ್ನಾಗಿದ್ಯಾ, ನನಗೂ ಗೊತ್ತಿಲ್ಲ. ಬನ್ನಿ ನಿಮ್ನ ಕರ್ಕೊಂಡೋಗಿ ಗ್ರೈನಿಂಗರ್ ಹಳ್ಳಿನ ನೋಡ್ಕೊಂಬೋಣ. ಏನ್ ಗೊತ್ತಾ, 19,000 ರೂಪಾಯಿ ಎಂತ ಗೊತ್ತಾ ಕೊಟ್ಟಿರೋದು ಇಲ್ಲಿಗೆ? ನಮ್ದು ಹಟ್ಟ ಇದು. ಅಕ್ಕಪಕ್ಕ ಯಾವುದು ಹಟ್ಟಿಲ್ಲ ನೋಡಿ. ಇನ್ನೊಂದು ಹಟ್ಟಿರೋದು ಅಲ್ಲಿ.
ಅದೇ ದೂರದಲ್ಲಿ ಪ್ರೈವೇಸಿ ತರನೂ ಇದೆ ಆಕ್ಚುಲಿ, ಆದ್ರೆ ಬಾತ್ರೂಮ್ ಇಲ್ಲ, ಬಾತ್ರೂಮ್ಗೆ ಅಲ್ಲಿಗೆ ಹೋಗ್ಬೇಕು. ಆದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರು ಗೊತ್ತಾ, ನೀವು ಅಕ್ಕಪಕ್ಕ ನೋಡ್ತಾ ಇರೋದು ಫುಲ್ಲು ಫಾರ್ಮಿಂಗ್ ಲ್ಯಾಂಡು, ಅಂದರೆ ವ್ಯವಸಾಯದ ಲ್ಯಾಂಡು. ಅಕ್ಕಪಕ್ಕ ಏನೇನೋ ಬೆಳೆದವ್ರೆ ಗುರು ತುಂಬ ಚೆನ್ನಾಗಿ. ಗ್ರೈನಿಂಗರ್ ಹಳ್ಳಿ ನೋಡಕ್ಕೆ ನಾವು ರೆಡಿ, ನೀವು ರೆಡಿನಾ? ನಾನಂತೂ ಸೂಪರ್ ರೆಡಿ, ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಇರೋ ಹಳ್ಳಿನ ಯಾರು ನೋಡಕ್ ತಾನೇ ಇಷ್ಟ ಇಲ್ಲ. ಹಳ್ಳಿ ಅಷ್ಟೆಲ್ಲ ಫಿಯಾರ್ಸ್ ಇದೆ, ವ್ಯೂ ಪಾಯಿಂಟ್ಸ್ ಇದಾವೆ. ಸೊ ಹೋಗಿ ಕರ್ಕೊಂಡೋಗಿ ತೋರ್ಸೋಣ. ಸೊ ಗ್ರೈನಿಂಗರ್ ಹಳ್ಳಿಗೆ ಹೊರಡ್ತಾ ಇರೋಣ ಇವಾಗ. ನಾವಿರೋ ಕ್ಯಾಂಪ್ ಸೈಟ್ ಬಂದ್ಬಿಟ್ಟು ಹಳ್ಳಿ ಮಧ್ಯದಲ್ಲಿ ಅಕ್ಕಪಕ್ಕ ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ. ಇದು ಒಂದೇ ಏರಿಯಾಗೆ ನಾರ್ವೆಲ್ ಬರೋಕ್ಕೆ ಟನಲ್ಗಳು ಬ್ರಿಡ್ಜಸ್ಗಳು ಜಾಸ್ತಿ ಮಾಡಿಲ್ಲ, ಫುಲ್ ಘಾಟ್ ಸೆಕ್ಷನಲ್ಲೇ ಬರಬೇಕಾಗಿತ್ತು. ನೆನ್ನೆ ಬರೋಷ್ಟಲ್ಲಿ ತಲೆ ಕೆಟ್ಟೋಯ್ತು. ತೋರಿಸ್ತೀನಿ ಬನ್ನಿ ಹೆಂಗಿದೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಘಾಟ್ ಸೆಕ್ಷನ್ಗಳು ಗೊತ್ತಾಯ್ತದೆ ಇಲ್ಲಿ. ಸುಂದರವಾದ ಹಳ್ಳಿ ಅಂತ ನಾವು ಅವಾಗಿಂದ ಹೇಳ್ತಾ ಇದ್ವಿ ಅಲ್ವಾ ಕಿರಣ? ಆದ್ರೆ ಹಳ್ಳಿ ಸುಂದರವಾಗಿರಕ್ಕೆ ಕಾರಣ ಏನ್ ಹೇಳು? ಗೊತ್ತಿಲ್ಲಪ್ಪ, ಈ ತರ ಸೀನ್ರಿ. ಇದು ಗ್ರೈನಿಂಗರ್ ಫಿಯಾರ್ಡ್. ನೀವೇನ್ ನೋಡ್ತಾರ ಗ್ರೈನಿಂಗರ್ ಫಿಯಾರ್ಡ್ ಆಕ್ಚುಲಿ. ಸೊ ಇದಕ್ಕೆ ಸೂಪರ್ ಆಗಿರೋ ಹಿಸ್ಟ್ರಿ ಇದೆ. ಬಟ್ ಸದ್ಯಕ್ಕೆ ವ್ಯೂನ ಎಂಜಾಯ್ ಮಾಡೋಣ. ಫಿಯಾರ್ಡ್ ನೋಡ್ಕೊಂಡ್ ಬರೋಣ, ಮಜಾ ಇರುತ್ತೆ. ಹೋಗ್ತೀವಿ. ಅದೇ ಗ್ರೈನಿಂಗರ್ ಹಳ್ಳಿ ಅನ್ಸುತ್ತೆ. ಅದೇ ಗ್ರೈನಿಂಗರ್ ಹಳ್ಳಿ, ಹೌದು. ಆಬ್ವಿಯಸ್ಲಿ ಫಿಯಾರ್ಡ್ ತೋರಿಸ್ಲೇಬೇಕು ತಾನೆ ನಿಮ್ಗೆ. ಅದೇ ಗ್ರೈನಿಂಗರ್ ಹಳ್ಳಿ. ಕ್ರೂಸ್ ಎಲ್ಲ ಇದೆ ಆಶಾ. ಕಿರಣ, ಕ್ರೂಸ್ ಇರತ್ಕೆ ಈ ಜಾಗ ಇದೆ ಅಂತ ಗೊತ್ತಾಗಿದ್ದು ಜನಕ್ಕೆ ಗೊತ್ತಾ? ಹೌದಾ? ಆಕ್ಚುಲಿ ಏನ್ ಫಿಯಾರ್ಡ್ ನೋಡ್ತಾ ಇದೀವಿ ಅದು ಆಕ್ಸೆಸಬಲ್ ಇಲ್ಲ. ನಾವೇನ್ ರೋಡೆಲ್ಲ ಓಡಾಡ್ತಿದೀವಲ್ಲ, 18th ಸೆಂಚುರಿ ತನಕ ರೋಡೇ ಇರ್ಲಿಲ್ಲ. ನನಗೆ ಡ್ರೀಮ್ ಇತ್ತು ನಾರ್ವೆ ಅಂದ ತಕ್ಷಣ ಎಲ್ಲರೂ ಈ ಥರ ಈ ಕ್ರೂಸು ಈ ಫಿಯಾರ್ಡ್ನ ಹಾಕಿದ್ರು. ಏನಪ್ಪ ಈ ಥರ ನಿಜವಾಗ್ಲೂ ಇದೆಯಾ ಅಂತ ನಾನಂತೂ ನಂಬೇ ಇರಲಿಲ್ಲ. ಸೊ ಇಲ್ಲಿ ಬಂದು ನೋಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಬನ್ನಿ ಇವಾಗ ಅಲ್ಲಿ ಕೆಳಗಡೆ ಗ್ರೈನಿಂಗರ್ ಈ ಹಳ್ಳಿಗೆ ಹೋಗೋಣ. ಹಳ್ಳಿಗೆ ಹೊಡ್ಕೊಂಡು ಒಂದು ಬೋಟ್ ತೊಗೊಂಡು ತಿರ್ಗಾಡ್ಕೊಂಬರೋಣ ಎಲ್ಲ ಕಡೆ. ಆಶಾ ಈ ಫಿಯಾರ್ಡ್ ಕಣ್ಣು ತುಂಬಿಸ್ಕೊಳ್ಳೋರ್ಗೂ ಬಿಡಲ್ಲ ಅಲ್ವಾ? ಯಾಕಂದ್ರೆ ಫಿಯಾರ್ಡ್ ನೋಡೋದು ಕೆಳಗಡೆಯಿಂದ ನೋಡೋದೇ ಒಂಥರ ನಮ್ಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಮೇಲ್ಗಡೆಯಿಂದ ಹುಷಾರಮ್ಮ, ಮೇಲ್ಗಡೆಯಿಂದಾನೇ ಒಂಥರ ವ್ಯೂ ಪಾಯಿಂಟ್. ಅದೆಲ್ಲ ಬ್ಯೂಟಿ ಇದ್ರದ್ದು. ಓ ಚಿನ್ನೂರು ಒಬ್ರೇ ಕುತ್ಕೊಂಡು ನೋಡ್ತಾ, ವಾವ್ ಮ್ಯಾನ್. ಈ ರೋಡಲ್ಲಿ ಕಾರ್ ಒಂದೇ ಅಲ್ಲ, ತುಂಬಾ ಜನ ಬೈಕರ್ಸ್ ಬರ್ತಾರೆ. ಯಾಕಂದ್ರೆ ಇಲ್ಲಿ ಹೇರ್ ಪಿನ್ ಬೆಂಡ್ ರೋಡ್ಗಳವೆ. ಬೈಕರ್ಸ್ಗಳಿಗೆ ಸ್ವರ್ಗ ಅಂತೆ ಈ ಜಾಗದಲ್ಲಿ ಸೀನ್ರಿ ನೋಡ್ಕೊಂಡು ಓಡಿಸೋದು. ಅಷ್ಟು ಅದ್ಭುತವಾಗಿರುತ್ತೆ. ಓ ಸೈಕಲ್ ಅವ್ರು ನೋಡಿ, ಓ ತಾತಂದಿರು ಚಿನ್ನು, ಎಲ್ಲ ಮೋಟರೈಸ್ ಸೈಕಲ್ ಅಮ್ಮ. ಏನೇ ಸೈಕಲ್ ಅದಕ್ಕೆ ಹೊಡೆಯಕ್ಕೆ ಇದು ಬೇಕು, ಝೀಲ್ ಬೇಕು ಅಲ್ವಾ? ಇದು ವಿಂಜೆ ಕ್ಯಾಂಪಿಂಗ್ ಅಂತ 4 ಸ್ಟಾರ್ ಕ್ಯಾಂಪ್ ಸೈಟ್. ಇದು ನಮ್ಗೆ ಸಿಕ್ಲಿಲ್ಲ ಅಲ್ಲ ಇಲ್ಲಿ. ತುಂಬಾ ಎಕ್ಸ್ಪೆನ್ಸಿವ್. ಇದು ಒಂದು ನೈಟ್ಗೆ 34,000 35,000 ಇತ್ತು. ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಆಮೇಲೆ ಖಾಲಿನೂ ಆಗ್ಬಿಟ್ಟಿತ್ತು, ಒಂಚೂರು ಖಾಲಿ ಇರ್ಲಿಲ್ಲ. ಗ್ರೈನಿಂಗರ್ ಹಳ್ಳಿಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಕಾರ್ ನಿಲ್ಲಿಸ್ಬಿಟ್ಟು. ಪಾರ್ಕಿಂಗ್ ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲಿ. ಈಗ 1 ಅವರ್ಗೆ 25 ನಾರ್ವಿಜಿಯನ್ ಕ್ರೋನ್ ಕೊಟ್ವಿ, ಅಂದರೆ 250 ರೂಪಾಯಿ 1 ಅವರ್ಗೆ. ಕೆಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಇರುತ್ತೆ. ಇವಾಗ ನಾವು ಅಲ್ಲಿ ಕರೆಕ್ಟಾಗಿ ಪೋರ್ಟ್ ಹತ್ರನೇ ಪಾರ್ಕ್ ಮಾಡಬೇಕು. ಪಾರ್ಕಿಂಗ್ ಸಿಕ್ಕರೆ ಸಾಕು. ಇಲ್ಲಾಂದ್ರೆ ಒಂದು ಐಡಿಯಾ ಹೇಳ ಚಿನ್ನು, ಕ್ರೂಸ್ ಹತ್ತಿಸ್ಬಿಟ್ಟು ಹೇಳ್ತೀನಿ ಇಟ್ಕೊಂಡಿರಿ ಕ್ರೂಸ್ ಅಲ್ಲಿ ಅಂತ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ. ಇಂಥ ಸುಂದರವಾದ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಚಿನ್ನು? ಓ ಚಿನ್ನು, 1 ಅವರ್ಗೆ 90 ನಾರ್ವಿಜಿಯನ್ ಕ್ರೋನ್ 1 ಅವರ್ಗೆ, ಅಂದರೆ 950 ರೂಪಾಯಿ 1 ಅವರ್ಗೆ ಪಾರ್ಕಿಂಗ್ ಫೀಸು. ನಾವು ಮಿನಿಮಮ್ 4 ಅವರ್ 5 ಅವರ್ ಮಾಡಲೇಬೇಕು. ಯಾಕಂದರೆ ಬೋಟಲ್ಲೆಲ್ಲ ಹೋಗ್ತೀವಿ. 4,000 ರೂಪಾಯಿಂದ 5,000 ರೂಪಾಯಿ ಬರೀ ಪಾರ್ಕಿಂಗ್ಗೆ ಗುಸ್ಕ. ನೀನು ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ಟಾಯ್ಲೆಟ್ ಇದೆ ಹಿಂದೆ, ಆಯ್ತಾ? ನಾನು ತೋರ್ಸೇ ಬಿಡ್ತೀನಿ ಎಷ್ಟಿದೆ ಪ್ರೈಸು ಅಂತ. ಸೊ ನೋಡಿ, ಟಾಯ್ಲೆಟ್ ಯೂಸ್ ಮಾಡೋಕ್ಕೆ 22 ನಾರ್ವಿಜಿಯನ್ ಕ್ರೋನ, ಅಂದರೆ 220 ರೂಪಾಯಿ ಒಂದ್ಸತಿ ನೀವು ಟಾಯ್ಲೆಟ್ಗೆ ಹೋಗೋಕ್ಕೆ. ಸೊ
ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಕ್ಕಪ್ಪ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂದರೆ ನಾವು ಯಾವನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಥರ ನೀವೇನಿತ ಸುಂದರವಾದ ಸ್ಥಳ ನೋಡ್ತಾ ಇದ್ದೀರಲ್ಲ, ಇದು ಉಳ್ಕೊಳಕ್ಕೆ ಸಾಧ್ಯ ಆಗಲ್ಲ. ಬರೀ 230 ಜನ ಪಾಪ್ಯುಲೇಷನ್ ಇದೆ ಇಡೀ ಹಳ್ಳಿಗೆ. ಎಲ್ಲ ಆಟೋಮೇಟ್ ಮಾಡಿರ್ತಾರೆ, ಮತ್ತು ಫೆಸಿಲಿಟೀಸ್ಗೋಸ್ಕರ ಏನು ಮಾಡ್ತಾರೆ, ಮಿಷಿನ್ ಮಾಡಿಬಿಟ್ಟು ಜಾಸ್ತಿ ದುಡ್ಡು ಹಾಕ್ತಾರೆ. ಸೊ ಓಕೆ ಓಕೆ, ಯಾವನಿಗೆ ಬೇಕು ಇಷ್ಟೊಂದು ಕೊಡೋದು, ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ಏನು ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ಬಾತ್ರೂಮ್ಗೆ ಅಥವಾ ಪಾರ್ಕಿಂಗ್ ಎಷ್ಟೊಂದೆಲ್ಲ ದುಡ್ಡು ಇಸ್ಕೋತಾರಲ್ಲ, ಅವರು ಲೇಬರ್ಗೆ ಕೂಡ ಅಷ್ಟು ಕಾಸ್ಟ್ಲಿ ಕೊಡಬೇಕಾಗುತ್ತೆ. ಹೆಚ್ಚು ಕಮ್ಮಿ 3,000 to 4,000 ರೂಪಾಯಿ ಇಂಡಿಯನ್ ರುಪೀಸಲ್ಲಿ ಅವ್ರಿಗೆ 1 ಅವರ್ಗೆ ಕೆಲಸ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರೈಸು ಜಾಸ್ತಿ. ಟಿಕೆಟು ಬರಲಿಲ್ಲ, ಏನೂ ಬರಲಿಲ್ಲ, ಅಲ್ಲೇ ಅಪ್ರೂವ್ಡ್ ಅಂತ ಬಂತು, ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗೋಯ್ತು. ಅವ್ನು ಬಂದ್ಬಿಟ್ಟು ಅವ್ರು ಚೆಕ್ ಮಾಡೋರು, ಅವ್ರ ಮಿಷಿನಲ್ಲಿ ಹೊಡ್ಕೊಂಡ್ರೆ ಪಾರ್ಕ್ ಆಗಿದ್ರೆ ಇಲ್ಲಿ ದುಡ್ಡು ಬಂದ್ಬಿಡುತ್ತೆ, ಪಾರ್ಕಿಂಗ್ ಕೊಟ್ಟವ್ರೆ ಅಂತ. ಇಲ್ಲ ಅಂದರೆ ಫೈನ್ ಹಾಕೊಂಡು ಹೊಡಿತಾ ಇರ್ತಾರೆ. ನನ್ನ ಪ್ರಕಾರ ಪಾರ್ಕಿಂಗ್ ಟಿಕೆಟ್ ಇಷ್ಟ ಆದರೆ ಫೈನ್ ಇನ್ನೆಷ್ಟು ಹಾಕ್ಬೋದು ಬಗ್ರು. ಇವಾಗ ಓಕೆ, ಯಾಕೆ ಟೆನ್ಷನ್, ಹಳ್ಳಿ ಎಕ್ಸ್ಪ್ಲೋರ್ ಮಾಡೋಣ. ಓ ಮೈ ಗಾಡ್, ಈ ಫಿಯರ್ಡ್ ಬಂದ್ಬಿಟ್ಟು 15 ಕಿಲೋಮೀಟರ್ ದೊಡ್ಡ ಫಿಯರ್ಡು. 1934ರಲ್ಲಿ ಸಖತ್ತು ದೊಡ್ಡ ಸುನಾಮಿ ಆಗಿತ್ತು ನಾರ್ವೆಯಲ್ಲಿ. ಆ ಸುನಾಮಿಲಿ ಸಕ್ಕತ್ತಾಗಿ ಎಫೆಕ್ಟ್ ಆಗಿತ್ತು. ಅದಾದಮೇಲೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ಒಂದು ಸುಂದರವಾದ ಹಳ್ಳಿ ಮಾಡ್ಕೊಂಡವ್ರೆ. ಲೋಕಲ್ಸ್ ಇಲ್ಲಿ ಬಂದ್ಬಿಟ್ಟು ಬೇರೆ 200 to 220 ಜನ ಅಷ್ಟೇ ಇರೋದಂತೆ. ಇನ್ನು ಮಿಗ್ದವರೆಲ್ಲ ಟೂರಿಸ್ಟ್ಗಳು, ಬೇರೆ ದೇಶಗಳಿಂದ ಬಂದಿರೋರು ಕೆಲಸ ಮಾಡೋಕ್ಕೆ. ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಇಲ್ಲಿ ಫಿಯರ್ಡ್ ಕ್ರೂಸ್ ಅಂತ ಮಾಡ್ತಾರೆ, ಬೋಟ್ ರೈಡು. ಆ ಬೋಟ್ ರೈಡ್ ಮಾಡೋಕ್ಕೆ ಬರ್ತಾರೆ, ಯಾಕಂದರೆ ಪ್ರಪಂಚದ ಅತ್ಯಂತ ಅದ್ಭುತವಾದ ಫಿಯರ್ಡು. ಆಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೀರಾ ನೀವು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಫಿಯರ್ಡು. ಯೂಶಲಿ ನಮಗೆ ಬೆಟ್ಟ ಗುಡ್ಡ ಕಾಣಿಸುತ್ತೆ, ಮಧ್ಯದಲ್ಲಿ ಲೇಕ್ ಕಾಣಿಸುತ್ತೆ. ನಮಗೆಲ್ಲೂ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಫಿಯರ್ಡ್ ಕಾಣಿಸೋದು ತುಂಬ ಕಷ್ಟ. ಅದಕ್ಕೆ ಇದು ಅಷ್ಟು ಫೇಮಸ್ಸು, ಬಿಕಾಸ್ ಇದು ಫಿಯರ್ಡ್ದು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ, ಈ ಕ್ರೂಸ್ ಪಾಯಿಂಟಿಂದ. ಬನ್ನಿ ಹೋಗೋಣ. ಆಯ್ತು, ನೀನು ಇವಾಗ ಸುನಾಮಿ ಬಂದಿದ್ದು ಹೇಳಿದೆ ಅಲ್ವಾ, ಆದರೆ ಈ ಜಾಗ ಹೆಂಗೆ ಕಂಡುಹಿಡಿದ್ರೆ ಗೊತ್ತಾ? ಫಸ್ಟ್ ಆಫ್ ಆಲು ಇಲ್ಲಿ ನಾರ್ವೆಗೆ ಕ್ರಿಶ್ಚಿಯಾನಿಟಿ ಬರೋದೇ 11ನೇ ಸೆಂಚುರಿಲಿ ಕ್ರಿಶ್ಚಿಯಾನಿಟಿ ಬಂದ್ಬಿಡುತ್ತೆ. ಆದರೆ ಈ ಜಾಗಕ್ಕೆ ಕ್ರಿಶ್ಚಿಯಾನಿಟಿ ಬರೋಕ್ಕೆ ಎಷ್ಟು ದಶಕ ತಗೊಂಡಿರ್ಬೋದು? 15ನೇ ಸೆಂಚುರಿಗೆ ತಗೊಂತಂತೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಈ ಜಾಗ ಇದೆ ಅಂತ. ಅಷ್ಟು ಅಡ್ಕೊಂಡಿತ್ತು ಜಾಗ ಇದು. ಸ್ಟೋನ್ ಏಜ್ ಇಂದ ಬ್ರಾನ್ಸ್ ಏಜು, ಬ್ರಾನ್ಸ್ ಏಜ್ ಇಂದ ವೈಕಿಂಗ್ ಏಜು, ವೈಕಿಂಗ್ ಏಜ್ ಇಂದ ಮಿಡಿಲ್ ಏಜು, ಮಿಡಿಲ್ ಏಜ್ ಇಂದ ಮಾಡರ್ನ್ ಏಜು ಎಲ್ಲರೂ ನೋಡ್ಕೊಂಡ್ ಬಂದಿದೆ ಈ ಜಾಗ. ವೈಕಿಂಗ್ಸ್ ಅವ್ರು ಇಲ್ಲಿ ಬಂದು ಟ್ರೇಡಿಂಗ್ ಮಾಡ್ತಾ ಇದ್ರಂತೆ, ವ್ಯಾಪಾರ ಮಾಡ್ತಿದ್ರಂತೆ. ಸೊ ಯಾರೂ ಗೊತ್ತೇ ಆಗಿಲ್ಲ. 15ನೇ ಸೆಂಚುರಿಗೆ ಬಂದಂತೆ ಕ್ರಿಶ್ಚಿಯನ್ ಚರ್ಚ್ಗೆ. ಆಮೇಲೆ ಒಂದೇ ಒಂದು ಚರ್ಚ್ ಇರೋದಿಲ್ಲಿ, ತೋರಿಸ್ತೀನಿ ಬನ್ನಿ. ಆ ಚರ್ಚ್ ಕಟ್ಟಿದ್ದು 18th ಸೆಂಚುರಿಯಲ್ಲಿ. ಅದೇ ಚರ್ಚ್ ನಾನು ಹೇಳ್ತಿದ್ದು 18ನೇ ಸೆಂಚುರಿ ಕಟ್ಸಿರೋ ಚರ್ಚು. ಹೌದಾ? ಇಡೀ ಇದಕ್ಕೆ ಬರೀ ಇರೋದೇ ಒಂದು ಚರ್ಚು. ಅದೇ ಇವ್ರು ಫುಲ್ ಕ್ರಿಶ್ಚಿಯನ್ಸ್ ಅಲ್ವಾ? ಇವಾಗ ಕ್ರಿಶ್ಚಿಯನ್ಸ್ 18th ಸೆಂಚುರಿದಾಗ ಚರ್ಚೆ ಆಗಿರಲಿಲ್ಲ. 11th ಸೆಂಚುರಿಯಲ್ಲಿ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದವರು ಅವರು. ಅವಾಗಿಂದ ಅವ್ರು ಪೇಗನ್ಸ್ ಆಗಿದ್ರು, ನಾರ್ವೇಜಿಯನ್ಸ್ ಆಗಿನೇ ಇದ್ರು, ಸಾರಿ ವೈಕಿಂಗ್ಸ್ ಆಗಿ ಇದ್ರು ಅವರು. ಅದೇ ಚರ್ಚು. ಇವ್ರು ಇದ್ದಿದ್ರೆ ಇವ್ರದ್ದು ಒಂದು ಕುಲಾನಾದ್ರೂ ಇವರಾದ್ರೂ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಇವ್ರು ವೈಕಿಂಗ್ಸ್ ಅವ್ರ ಸಂತತಿ ಎಷ್ಟು ಸ್ಟ್ರಾಂಗ್ ಇದ್ರಲ್ಲ ವೈಕಿಂಗ್ಸ್ ಅವ್ರು ಮಾತ್ರ. ಏನು ಐಟು, ಏನು ಸ್ಟ್ರಾಂಗು ನೋಡಿ. ಒಂದು ಕ್ರಿಶ್ಚಿಯಾನಿಟಿ ಬಂದ್ಬಿಟ್ಟು, ನಾನು ಕ್ರಿಶ್ಚಿಯಾನಿಟಿನ ದೂರ್ತಲ್ಲ, ಅವರ ಲೋಕಲ್ ಸಂಪ್ರದಾಯ. ಫಾರ್ ಎಕ್ಸಾಂಪಲ್ ಇವಾಗ ಇವ್ರದ್ದು ವೈಕಿಂಗ್ಸು, ಮತ್ತು ಅಮೆರಿಕಾದಲ್ಲಿ ರೆಡ್ ಇಂಡಿಯನ್ಸ್ ಇದ್ದರು, ನೇಟಿವ್ ಇಂಡಿಯನ್ಸು, ಅವ್ರದ್ದೆಲ್ಲ ಸಂತತಿನೇ ಹಾಳು ಮಾಡಿಬಿಟ್ಟು ಕ್ರಿಶ್ಚಿಯಾನಿಟಿ ಅವಲಂಬಿಸ್ಕೊಂಡ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಇವಾಗ ಆಫ್ರಿಕಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಮುಸ್ಲಿಮ್ಸು ಇಲ್ಲ ಕ್ರಿಶ್ಚಿಯನ್ಸು. ಆದರೆ ಅವ್ರ ಟ್ರೆಡಿಷನ್ ಹೆಂಗಿದೆ ಗೊತ್ತು ಆಫ್ರಿಕಾದವ್ರದ್ದು? ಎಲ್ಲ ಕಡೆ ನೋಡ್ಕೊಂಡ್ರೆ ನಮ್ಮ ಹಿಂದೂಸ ಬೆಸ್ಟ್ ಅಪ್ಪ, ಸದ್ಯಕ್ಕೆ ಬಿಟ್ಕೊಟ್ಟಿಲ್ಲ ನಮ್ಮದು. ಹೇಳಬೇಕು ಅಂದರೆ ನಮ್ಮ ಹಿಂದೂಯಿಸಮ್ ಇದೆಯಲ್ಲ, ನಮ್ಮ ಇಂಡಿಯಾ ಗ್ರೇಟು. ಏನೇ ಕ್ರಿಶ್ಚಿಯನ್ಸ್ ಬಂದರು, ಏನೇ ಮುಸ್ಲಿಮ್ಸ್ ಬಂದರು, ಏನೇ ದಾಳಿ ಆದರೂ ನಮ್ಮ ಆಗಿನ ಕಾಲದ ರಾಜರು ಮೆಟ್ಟು ನಿಂತು ಅವ್ರನ್ನೆಲ್ಲ ಓಡಿಸಿ ನಮ್ಮ ಸನಾತನ ಧರ್ಮನ ಇನ್ನೂ ಕಾಪಾಡ್ಕೊಂಡು ಬಂದಿದ್ದೀವಿ. ರಿಯಲಿ ಎಷ್ಟು ಪ್ರೌಡ್ ಗೊತ್ತಾ ಇದೆಲ್ಲ ನೋಡ್ತಾರೆ ನಾವು. ಈ ಥರ ಇಷ್ಟು ಪ್ರಪಂಚ ತಿರುಗಾಡಿದೀವಲ್ಲ. ಫಸ್ಟ್ ಅವ್ರಾಗಿದ್ರಂತೆ, ಆಮೇಲೆ ಕ್ರಿಶ್ಚಿಯನ್ಸ್ ಆಗೋದ್ರು, ಫಸ್ಟ್ ಅವ್ರಾಗಿದ್ರಂತೆ, ಆಮೇಲೆ ಮುಸ್ಲಿಮ್ಸ್ ಆಗೋದ್ರು. ಇದು ಇಸ್ರೇಲ್ ಎಲ್ಲ ಯಾರು ಅನ್ಕೊಂಡ್ರಿ ಪಾಪ? ಇಸ್ರೇಲ್ ಎಷ್ಟು ಚೆನ್ನಾಗಿತ್ತಲ್ಲ ಫಸ್ಟ್ ಎಲ್ಲ. ಸೊ ಇದೇ ಅದಕ್ಕಪ್ಪ ನಮ್ಗೆ ವೆರಿ ಪ್ರೌಡ್ ಆ್ಯಕ್ಚುಲಿ ಹೇಳ್ಕೊಬೇಕು ಅಂದರೆ. ಸಖತ್ ಜಾಸ್ತಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ನಡೆಯುತ್ತಲ್ವಾ ಇಲ್ಲಿ? ಕಯಾಕಿಂಗು, ಬೋಟ್ ರೈಡು, ಕ್ರೂಸ್ ರೈಡು, ರಿಬ್ ರೈಡು. ರಿಬ್ ರೈಡ್ ಅಂದರೆ ಏನು ಹೇಳಿದ್ರೆ ಯಶ? ರಿಬ್ಸಿಗೆ ಏಟಾಗುತ್ತೆ ಅಂತ ಅಲ್ಲ, ರಿಬ್ ಬೋನ್ ಇದು ಬೋಟ್ ಆತ ಇದು ಶೇಪಲ್ಲಿ ಇರುತ್ತೆ. ಸೊ ಇನ್ನು ಹೇಳಿಲ್ವಾ ಏನಪ್ಪ ಅಂತ ಹೇಳಿದ್ರೆ, ಮೇನ್ ಅಟ್ರಾಕ್ಷನ್ಸ್ ಇಲ್ಲಿ ಅಂದರೆ ಬಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸು. ಜಿಪ್ಲೈನಿಂಗ್ ಮಾಡ್ಬೋದು, ಅಥವಾ ಕಯಾಕಿಂಗ್ ಮಾಡ್ಬೋದು, ಅಥವಾ ಬೋಟ್ ಟೂರ್ ಹೋಗ್ಬೋದು. ಅದಲ್ದೇ ಈ ದೊಡ್ಡ ದೊಡ್ಡ ಕ್ರೂಸ್ಗಳು ನಾವು ನೋಡಿದ್ವಲ್ಲ, ಅವ್ರು ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ, ಫುಲ್ ಎಣ್ಣೆ ಹೊಡ್ಕೊಂಡು ತಿರ್ಗಾಡ್ಬೋದು. ಬಸ್ಸಲ್ಲಿ ಬಂದಿರೋರು ಅಷ್ಟೇ ನೋಡಿ, ಅಲ್ಲಿ ಬಂದು ಬಸ್ ಪಾರ್ಕ್ ಮಾಡ್ತಾರೆ. ಮೇನ್ ಬಸ್ ಪಾರ್ಕ್ ಏರಿಯಾ ಅದು. ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ, ಹೋಗಿ ತಿರ್ಗಾಡ್ಕೊಂಬನ್ನಿ ಅಂತ. ಓ, ಕ್ರೂಸ್ ಇಲ್ಲಿಂದ ಸಕ್ಕತ್ತಾದ ವಿಧದಲ್ಲಿ ಕಾಣಿಸ್ತಾ ಇದೆ. ಹೋಗ್ಬಿಡೋಣ ಒಳಗಡೆ. ಪಾಸ್ ಇಟ್ಟಿರ್ತಾರಮ್ಮ. ಬಿಡ್ತಾರೆ ಚಿನ್ನಿ, ಎಲ್ಲಾರನ್ನೂ ಬಿಡ್ತಾರೆ. ಅದೇ ಪಬ್ಲಿಕ್ ಪ್ರಾಪರ್ಟಿ, ನಮ್ಮನ್ನ ಪ್ರೈವೇಟ್ ಅದು. ಯಪ್ಪ ಎಷ್ಟು
ಬೃಹತ್ ಕಾರವಾಗಿ ಕಾಣಿಸ್ತಾ ಇದೆ ಗುರು ಕ್ರೂಸು. ಯುರೋಪಿಯನ್ ಕ್ರೂಸ್ ಅನ್ಸುತ್ತಲ್ವಾ ಇದು? ಹೈಡಾ ಬಂದು ಯುರೋಪಿಯನ್ ಕ್ರೂಸು. ಸೊ ಇವರೊಂದು ಟೈಮಿಂಗ್ಸ್ ಕೊಡ್ತಾರೆ, ಬಂದು ಇಳಿಸ್ಬಿಟ್ಟು ಆರಾಮಾಗಿ ತಿರ್ಗಾಡ್ಕೊಂಡು ಬನ್ನಿ ಅಂತ. ಇವ್ರು ಬಂದು ಆರಾಮಾಗಿ ತಿರ್ಗಾಡ್ಕೊಂಡು ಹೋಗಿ ತಿರ್ಗಾ ಕ್ರೂಸ್ನ ಬೋರ್ಡ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಜಾಗಕ್ಕೆ ಕ್ರೂಸ್ ಬರ್ಬೋದು ಅಂತ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ಒಂದು ಬ್ರಿಟಿಷ್ ಫ್ಯಾಮಿಲಿ ಬರುತ್ತೆ 18th ಸೆಂಚುರಿಯಲ್ಲಿ, 18th 19th ಸೆಂಚುರಿ ಬ್ರಿಟಿಷ್ ಫ್ಯಾಮಿಲಿ ಬಂದು ತುಂಬ ಚೆನ್ನಾಗಿದೆ ಜಾಗ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹೇಳ್ತಾರೆ ಬೇರೆಯವ್ರಿಗೆ. ಅವಾಗೇನು ಮಾಡ್ತಾರೆ, ಓಕೆ ಹೌದಲ್ವಾ, ಇಲ್ಲ ಬೇರೆ ಇನ್ವೆಸ್ಟರ್ಸ್ ಅಂದರೆ ಬಿಸ್ನೆಸ್ ಮ್ಯಾನ್ ಬಂದು ನೋಡಿ ಜಾಗನ ಈ ಥರ ಹೋಟ್ಲ್ಗಳನ್ನೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಲ್ಲ ಅಂದಿದ್ರೆ ಇದು ಬರೀ ಫಾರ್ಮಿಂಗ್ ಲ್ಯಾಂಡ್ ಅಷ್ಟೇ. ಎಷ್ಟು ಜನ ಓಡಾಡ್ತಾವ್ರೆ ಗೊತ್ತಾ? ಇವ್ರಿಗೆ ಹಳ್ಳಿಯವ್ರಿಗೆ ಈ ಥರ ಲಾಭ ಎಲ್ಲ ಈ ಥರ ಕ್ರೂಸಿಂದಾನೆ. ನೋಡಿ, ಒಂದು ಕ್ರೂಸ್ ಬಂದರೆ ಏನಿಲ್ಲ ಅಂದರೂ 15,000 to 20,000 ಜನ ಬರ್ತಾರೆ ಒಂದು ದಿನಕ್ಕೆ. ಒಂದು ಕ್ರೂಸ್ ಬಂದರೆ ಎಷ್ಟು ವ್ಯಾಪಾರ ಇವ್ರಿಗಿಲ್ಲಿ, ಎಷ್ಟು ದುಡ್ಡು, ಎಷ್ಟು ಅಂಗಡಿಗಳಿಗೆ ವ್ಯಾಪಾರ. ಇಲ್ಲಿನ ಲೋಕಲ್ಸ್ ಅವ್ರಿಗೆ ಅದೇ ಜೀವನ. 18ನೇ ಸೆಂಚುರಿಯಲ್ಲಿ ಕ್ರೂಸ್ ಬಂತಲ್ಲ, ಕ್ರೂಸ್ ಬರೋಕ್ಕೂ ಮುಂಚೆ ಇಲ್ಲಿ ಏನೂ ಇರಲಿಲ್ವಂತೆ, ರೋಡೇ ಇರಲಿಲ್ವಂತೆ. ಇಲ್ಲಿನ ವ್ಯವಸಾಯ ಮಾಡ್ತಾಯಿದ್ರು. ಇಲ್ಲಿನ ಜನಗಳು ಏನು ಮಾಡ್ತಾಯಿದ್ರು, ಅಲ್ಲಿ ಮೇಲ್ಗಡೆ ಹಳ್ಳಿಗಳು ಕಾಣಿಸ್ತಾ ಇದೆಯಲ್ಲ, ವ್ಯವಸಾಯ ಮಾಡ್ತಾಯಿದ್ರು. ಏನು ಗೊತ್ತಾ, ಮೇನ್ ಇವರು ಹುಲ್ಲು ಬೆಳೀತಿದ್ರಂತೆ. ಆಮೇಲೆ ಕುರಿ ಮತ್ತು ಹಸು ಇತ್ತಂತೆ. ಹುಲ್ಲು ಎಷ್ಟು ಎಚ್ಚೆತ್ತವಾಗಿ ಬೆಳೀತಿದ್ರು ಅಂದರೆ ಬೇರೆ ಹಳ್ಳಿಗಳಿಗೆ ಅದನ್ನು ಸಾಗಿಸ್ತಾ ಇದ್ರಂತೆ. ಆದರೆ ಇವ್ರಿಗೆ ಏನಪ್ಪ ಕಷ್ಟ ಆಗ್ತಿದೆ ಅಂದರೆ, ಸಾಗ್ಸೋಕ್ಕೆ ಇವ್ರಿಗೆ ರೋಡೇ ಇರಲಿಲ್ವಂತೆ. ಒಂದು ಬೆಟ್ಗಳಿಂದ ಇನ್ನೊಂದು ಬೆಟ್ಗಳಿಗೆ ಓಡಾಡೋರಂತೆ. ಅಷ್ಟು ಕಷ್ಟ ಇತ್ತು ಇಲ್ಲಿನ ವ್ಯವಸಾಯ. ಆದರೆ ವ್ಯವಸಾಯ ಮಾತ್ರ ಸಖತ್ತಾಗಿ ಮಾಡ್ತಿದ್ರಂತೆ. 18ನೇ ಸೆಂಚುರಿಯಲ್ಲಿ ಯಾವಾಗ ಬ್ರಿಟಿಷ್ ಅವ್ರು ಬಂದು ನೋಡ್ಕೊಂಡು ಹೋದ್ರೋ, ಫುಲ್ಲು ಮಾಡರ್ನೈಸ್ ಮಾಡಿ ಟೂರಿಸಮ್ ಮಾಡಿಕ್ಬಿಟ್ರು ಇದನ್ನು. ಒಂದು ಪುಟಾಣಿ ಹಳ್ಳಿ ಕೂಡ ಎಕನಾಮಿಕಲ್ ಆಗಿ ಒಂದು ಕಂಟ್ರಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಈ ಹಳ್ಳಿ ನೋಡಿ ಕಲ್ತ್ಕೊಬೋದು. ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಈ ಹಳ್ಳಿ ನೋಡಿ ಕಲ್ತ್ಕೊಬೋದು. ಓಕೆ, ನಾವು ಫಸ್ಟ್ ಆಫ್ ಆಲ್ ಏನಕ್ಕಪ್ಪ ಈ ಗ್ರೈನಿಂಗರ್ ಫಿಯೋರ್ಡ್ಗೆ ಬಂದಿದ್ದೀವಿ ಅಂದರೆ, ಬರೀ ಈ ಥರ ಹಳ್ಳಿ ನೋಡೋಕ್ಕಷ್ಟೇ ಅಲ್ಲ, ಇಲ್ಲಿ ಈ ಫಿಯೋರ್ಡಲ್ಲಿ ನಾವೀಗ ರೈಡ್ ಮಾಡ್ತೀವಿ. ಜೊತೆಗೆ ಎಷ್ಟೊಂದು ವಾಟರ್ ಫಾಲ್ಸ್ ಇದೆಯಂತೆ, ಫಾರ್ಮಿಂಗ್ ಲ್ಯಾಂಡ್ ಇದೆಯಂತೆ, ಏನೇನೋ ಜಾಗಗಳು, ಅದ್ಭುತವಾದ ಜಾಗಗಳಿದೆಯಂತೆ. ಅದನ್ನ ನೋಡ್ಕೊಂಬರಕ್ಕೆ ಹೋಗೋಣ. ಆದರೆ ಈ ಕ್ರೂಸಲ್ಲಿ ಹೋಗೋಕ್ಕಾಗಲ್ಲ, ಚಿಕ್ಕ ಕ್ರೂಸ್ ತೊಗೊಂಡ್ಬಿಟ್ಟು ಹೋಗೋಣ. ಲೈಫ್ ಸೂಟು ಇದು ದೊಡ್ಡದು ಹಾಕ್ಕೊಬೇಕಂತೆ, ಯಾಕಂದರೆ ಒಳಗಡೆ ತುಂಬ ಗಾಳಿ ಇದೆಯಂತೆ. ಸೊ ಅದಕ್ಕೆ ಮೀಡಿಯಮ್ ಚಿನ್ನು, ಮೀಡಿಯಂ ಹೆಂಗೆ ಹುಡುಕೋದು ಮೀಡಿಯಂ ಅಂತ ಎಮ್ಮು ಸವಾಲು ಸ್ಮಾಲು ಎಲ್ಲ ಆರ್ಗನೈಸ್ ಸೂಪರ್. ತುಂಬ ಗಾಳಿ ಇರುತ್ತಂತೆ ಮನ್ನ. ಸಾಕಾ ಇದು? ಎಮ್ ಸಾಕು ಅನ್ಸುತ್ತೆ ಚಿನ್ನು, ನಿನಗೆ ಸಾಕು ಅನ್ಸುತ್ತೆ, ನಮಗೂ ಸಾಕು ಮನ್ನ ಅಲ್ವಾ? ತುಂಬಾ ದೊಡ್ಡದಿರುತ್ತಲ್ವಾ? ಅಯ್ಯೋ ಚಿನ್ನು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ಟೆ ಎಲ್ಲ ಹಾಕಿಸ್ತಾರಲ್ಲ ಚಿನ್ನು. ಅಲ್ಲ, ಅರ್ಧ ಎನರ್ಜಿ ಇದನ್ನ ಹಾಕೊಳ್ಳೋದ್ರೆ ಹೊರಟೈತದೆ. ಕೈ ಸಿಗ ಅರ್ಧ ಎನರ್ಜಿ ಇದನ್ನ ಹಾಕೊಳ್ಳೋದ್ರಲ್ಲೇ ಹೊರಟೋಗೋದು ಮನ್ನ. ಹಾಂ, ಹಾಕತ್ತೀನಿ. ಅಂದರೆ ನನ್ನ ಪ್ರಕಾರ ಒಳಗಡೆ ತುಂಬ ಗಾಳಿ ಇದೆ ಅದಕ್ಕೆ. ಹೌದಾ ಗುರು? ಐಸ್ಲ್ಯಾಂಡಲ್ಲಿ ಒಂದ್ಸರಿ ಹೋಗ್ಬಿಟ್ಟು ವಾಂತಿ ಎಲ್ಲ ಬಂದ್ಬಿಟ್ಟಿತ್ತು ವೇಲ್ ಹುಡ್ಕಕ್ಕೆ. ಸಿಕ್ತು 1.5 ಅವರು ನಮಗೆ ಚಿಕ್ಕ ಬೋಟಲ್ಲಿ. ಆ ಥರ ಗೊತ್ತಾ ನೋಡಿ, ಈ ಥರ ರಿಬ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. 1.5 ಅವರ್ ಕರ್ಕೊಂಡು ಹೋಗ್ತಾರೆ. ಫುಲ್ ಫಾಸ್ಟಾಗಿ ಹೋಗ್ತಾರಲ್ಲ, ಅದಕ್ಕೆ ಈ ಥರ ಎಲ್ಲ ಕೊಟ್ಟಿರೋದು. ನಾವು ಈ 1.5 ಅವರ್ ರೈಡ್ಗೆ ಕೊಟ್ಟಿರೋದು ಒಬ್ಬೊಬ್ಬರಿಂದ 7,500 ರೂಪಾಯಿ, ಇಬ್ಬರಿಂದ 15,000 ರೂಪಾಯಿ. ಅವರು ನಿನ್ನೆ ಹೋದ ವಾರ ಅವ್ರಿಗೆ ಬೋಟ್ದು ಡ್ರೈವಿಂಗ್ ಲೈಸೆನ್ಸ್ ಸಿಕ್ತಂತೆ ನಮ್ಮ ಡ್ರೈವರ್ಗೆ. ನಾನೇ ಓಡಿಸ್ತೀನಿ ಬಾಚಿನ, ಟ್ರೈನೇ ಬಿಡ್ತೀನಿ ಅಂತೀನಿ. ಯಾವ ಬೋಟ್ ಮಹಾ ಚಲೋ, ಇದು ಸ್ಪೀಡ್ ಬೋಟು ಮನ್ನ. ಸ್ಪೀಡ್ ಬೋಟ್ ಅಷ್ಟು ಈಸಿ ಇರಲ್ಲ, ಸಖತ್ ಫಾಸ್ಟಾಗಿ ಹೋಯ್ತಾನೆ. ಈಗ ಹೆಂಗೆ ಹೋಯ್ತಾನೆ ಅಂದರೆ ಕ್ಯಾಮ್ರಾ ಕಿತ್ಕೊಂಡು ಓದೋದು ಕೈಯಿಂದ. ಇದೆಲ್ಲ ಸ್ಕಿಲ್ಡ್ ಅಮ್ಮ, ಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓ ಚಿನ್ನು, ಹಿಂಗೆ ಬನಾನಾ ಥರ ಕುತ್ಕೊಬೇಕು. ಹೌದಾ? ಹಾಂ, ಬನಾನಾ. ಹೆಂಗೆ ಕುತ್ಕೊಳ್ಳೋದು ಗುರು? ನಿನ್ಗೆ ಇಷ್ಟ ಬಂದಾಗ ಹೆಂಗೆ ಬೇಕಾದ್ರೂ ಕುತ್ಕೊಬೋದಂತ. ಇಲ್ಲಿ ಹುಷಾರಾಗಿ ಕುತ್ಕೊಳ್ಳಿ. ಅಪ್ಪ, ಅಲ್ಲೂ ಹೋಗಿ ಕುತ್ಕೊಬೋದು ಮನ್ನ. ಇಸ್ ದಿಸ್ ದ ಫ್ರಂಟ್ ಆರ್ ದಿಸ್ ದಟ್ ದ ಫ್ರಂಟ್? ವಿಚ್ ಇಸ್ ದ ಫ್ರಂಟ್ ಒನ್? ಇಟ್ ಗೋಸ್ ಲೈಕ್ ದಿಸ್ everywhere. This is electrical. That's good actually. Come on, Norway is full electrical. No sound. So this would save the world. Yes. Captain, are you Norwegian? I'm Norwegian. Oh, I'm nice. local. Wow, that's super You're nice. from this place? Northern end of the fjord. Hellesund.
ಸೂಪರ್ ನೈಸ್. ಆ್ಯಕ್ಚುಲಿ ನಾರ್ವೇಜಿಯನ್ ಲೋಕಲ್ನ ಮೀಟ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಇವ್ರು ಹೇಳಿದ್ರು ನೋಡಿ ಬರೀ 200 ಜನ ಅಂತ. ನಾನು 230 ಅಂದ್ಕೊಂಡಿದ್ದೆ. 200 ಜನ ಅಷ್ಟೇ ಅಂತ ಇವು ಹಳ್ಳಿಲಿರೋದು. ಅವರು ಫುಲ್ ಮೊನ್ನೆ ತನಕ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಂತೆ. ಈ ವಯಸ್ಸಲ್ಲೂ ಕೂಡ ಅವ್ರು ಏನಂದ್ರು ಗೊತ್ತಾ, ರಿಟೈರ್ಮೆಂಟ್ ಆಗಿದೆ, ನನಗೆ ಫನ್ ಇಷ್ಟ, ಅದಕ್ಕೋಸ್ಕರ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಕಲ್ತ್ಕೋತೀನಿ ಬೋಟ್ ಮಾಡೋದು ಅಂದರು. ದೊಡ್ಡ ಬೋಟ್ ಓಡಿಸ್ತಿದ್ರಂತೆ. 68 ವರ್ಷ ಅಂತೆ ಅವ್ರಿಗೆ. ಇಲ್ಲೇ ಲೋಕಲ್ ಅವರು. ಆಮೇಲೆ ವಿಂಟರಲ್ಲಿ ಏನು ಮಾಡ್ತೀರಾ, ಕೆಲಸ ಇರಲ್ವ ಅಂದ್ರೆ ನಾನು ಪೆನ್ಷನರು, ಆರಾಮಾಗಿ ತಿರುಗಾಡ್ತಾ ಇರ್ತೀನಿ. ಸಮ್ಮರಲ್ಲಿ ಕೆಲಸ ಬರುತ್ತೆ, ಸಮ್ಮರಲ್ಲಿ ಕೆಲಸ ಮಾಡ್ತೀನಿ. ಆಮೇಲೆ ಬೇರೆ ಟೈಮಲ್ಲಿ ವ್ಯವಸಾಯ ಮಾಡ್ತಾರಂತೆ ಅವರು. ನಾವು ಎಷ್ಟೊಂದು ದೇಶದ ಪೋರ್ಟ್ಗಳಿಗೆ ಹೋಗಿದ್ದೀವಿ. ಸಮುದ್ರದ ದಡದಲ್ಲಿ, ಆ ನೀರಿನ ದಡದಲ್ಲಿ ಬೋಟ್ಗಳು ನಿಲ್ಲಿಸಿ ಅದು ಇಂಜಿನ್ ಆಯಿಲ್ ಅಂತೆ, ಈ ವೇಸ್ಟ್ ಅಂತೆ, ಏನೇನೋ ಮಾಡೋರೆ. ನಿಮಗೆ ಈ ದಡದಲ್ಲಿ ಎಷ್ಟು ಬೋಟ್ಗಳವೆ, ಒಂಚೂರಾದರೂ ಗಲೀಜು ಕಾಣಿಸ್ತಾ ಇದೆಯಾ ನಿಮಗೆ? ₹1 ಗಲೀಜು ಕಾಣಿಸಲ್ಲ ನಿಮಗೆ. ಕೈಗೆ ಹಾಕೊಂಬಿಡಮ್ಮ ಕಿರಣ. ಹಾಕೊಂಡಿದ್ದೀನಿ. ಫಾಸ್ಟಾಗಿ ಹೋಗಲ್ಲ ಅಂದತ್ತ, ಆಮೇಲೆ ಫಾಸ್ಟಾಗಿ ಹೋಗೋದಂತೆ. ಪ್ರಪಂಚದ ಅತಿ ಅದ್ಭುತ ಫಿಯರ್ಟ್ಸ್ನ ತೋರ್ಸೋಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂಥರ ಡ್ರೀಮ್ ಜರ್ನಿನೇ ಅಂತ ಹೇಳ್ಬೋದು. ಈ ಜರ್ನಿಲಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಫಿಯರ್ಟ್ಸ್. ನಾನು ಇಷ್ಟು ಹತ್ತರಿಂದ ಕ್ರೂಸಲ್ಲಿ ಇದೆ, ಫಸ್ಟ್ ಟೈಮ್ ನೋಡ್ತಾರೆ ಆ್ಯಕ್ಚುಲಿ. ರೂಮ್ ಕಾಣಿಸ್ತಾ ಐತೆ, ಬಾಲ್ಕನಿ ಇದೆ, ಸ್ಟೇರ್ಗಳೆಲ್ಲ ಐತೆ ನೋಡಿ. ಬಾಲ್ಕನಿ ಕರ್ಕೊಂಡು ಹೋಗಿ ತೋರಿಸ್ತೀವಿ ನಿಮಗೆ ಕ್ರೂಸ್ನ ಒಂದಿನ. ಇದೆಲ್ಲ ನಿಮಗೆ ಕಾಣಿಸ್ತಾ ಇರೋದು ಸೇಫ್ಟಿ ಬೋಟ್ಗಳು. ಏನಾದರೂ ಆದರೆ ಎಮರ್ಜೆನ್ಸಿಗೆ ಜನಗಳನ್ನ ಹಾಕೊಂಡು ಕಳ್ಸೋಕ್ಕೆ. ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಅವರು ಎಲ್ಲರೂ ಎಷ್ಟೊಂದು ಜನ. ಶಿಷ್ಯ ಹಾಯ್ ಕಣ. ವಾಟರ್ ಪೂಲ್ ನೋಡು, ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಕ್ರೂಸ್ಗೆ ಒಂದು ಡಿಫ್ರೆಂಟ್ ಸ್ವರ್ಗ ಗುರು. ಇದು ಲಿಫ್ಟ್ ಅನ್ಸುತ್ತೆ. ನಿಮಗೆ ಇವಾಗ ಪ್ರಾಮಿಸ್ ಮಾಡ್ತಾ ಇದ್ದೀವಿ, ನಾವು ನಿಮಗೆ ಒಂದು ಅಮೇಝಿಂಗ್ ಆಗಿರೋ ಕ್ರೂಸ್ಗೆ ಕರ್ಕೊಂಡೋಗಿ ಹೋಗ್ತೀವಿ. ಕ್ರೂಸ್ನ ಎಕ್ಸ್ಪ್ಲೋರ್ ಮಾಡಿಸ್ತೀವಿ. ಏನಂತ ಆಶಾ? ಎಸ್, ನನಗೂ ಸರ್ಪ್ರೈಸ್ ಇದು. ಇವಾಗ ಸದ್ಯಕ್ಕೆ ಕ್ರೂಸ್ ಬಿಟ್ಬಿಡಿ, ಟಾಟಾ ಬಾಯ್ ಬಾಯ್ ಹೇಳೋಣ. ಕ್ರೂಸ್ಗೆ ಫಿಯರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಇಲ್ಲಿ ಹಳ್ಳಿಯವರೆಲ್ಲ ಫಾರ್ಮಿಂಗ್ ಮಾಡ್ತಾರೆ ಅಂತ. ಪುಟಾಣಿ ಹಳ್ಳಿಗಳು ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ನಿಮಗೆ. ಆ ಪುಟಾಣಿ ಹಳ್ಳಿಗಳು ಜನಗಳು ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವರು ಅಷ್ಟೇ ಯಾವುದೋ ಒಂದು ಪುಟಾಣಿ ಹಳ್ಳಿಲಿ ಇರೋದು. ನಮ್ಮ ಕ್ಯಾಪ್ಟನ್ ಬಂದ್ಬಿಟ್ಟು ಹಳ್ಳೀಲಿ ಫಾರ್ಮಿಂಗ್ ಮಾಡ್ತಾರೆ. ಮೇನ್ ಏನು ಗೊತ್ತಾ, ಕುರಿ, ಮೇಕೆ, ಹಸು, ಇದನ್ನು ಹುಲ್ಲನ್ನು ಮೇಯಿಸ್ತಾರೆ. ಆಮೇಲೆ ಹುಲ್ಲನ್ನು ಬೆಳೆದ್ಬಿಟ್ಟು ವಿಂಟರಲ್ಲಿ ಮಾರ್ತಾರೆ. ಇದು ಯಾಚ್ ಚಿನ್ನು ನಾನು ಹೇಳಿದ್ನಲ್ಲ, ಸೀನಿಕ್ ಎಕ್ಲಿಪ್ಸ್ ಅಂತ ಈ ಯಾಚ್ ಹೆಸರು. ನೋಡಲ್ಲಿ ಹೆಲಿಕಾಪ್ಟ್ರು ಮೇಲ್ಗಡೆ. ನಾನು ಹೇಳಿಲ್ವಾ, ಯಾರೋ ಪುಣ್ಯಾತ್ಮ ಶ್ರೀಮಂತಂದಿದ್ದು ಬರ್ತಾನೆ ಇಲ್ಲಿ ಯಾಚ್ ನಿಲ್ಸೋನೆ. ರೂಮ್ಸ್ ಎಲ್ಲ ಇದೆ ನೋಡಲ್ಲಿ. ಅದೇ ತುಂಬಾ ಜನ ಬರ್ತಾರೆ, ಪ್ರೈವೇಟ್ ಪಾರ್ಟಿ. ಆ ಹೆಲಿಕಾಪ್ಟರ್ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಹೋಯ್ತಾರೆ. ದುಡ್ಡಿದ್ರೆ ಹಿಂಗೆ ಮಾಡ್ತಾರೆ. ಮೋಸ್ಟ್ಲಿ ಅಂಬಾನಿ ಅವರೆಲ್ಲ ಬಂದರೆ ಹಿಂಗೆ ಮಾಡೋದೇನೋ. ನಮ್ಮ ಥರ ಏರ್ ಪಿನ್ ಬೆಂಡಲ್ಲಿ ಬರಲ್ಲ ಅವರು. ನಮ್ಮ ಥರ ಈ ಥರ ನಾವು ಇಲ್ಲಿ ರೋಡಲ್ಲೆಲ್ಲ ಏರ್ ಪಿನ್ ಬೆಂಡೆಲ್ಲ ತೋರಿಸ್ಕೊಂಬರ್ತೀವಿ. ಅವ್ರು ಹಿಂಗೆ ದೊಡ್ಡ ಯಾಚಲ್ಲಿ ಬರ್ತಾರೆ, ಆರಾಮಾಗಿ ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ, ತಿರ್ಗಾಡ್ಕೊಂಡು ಬರ್ತಾರೆ. ಈ ಫಿಯಾರ್ಡ್ ಬಂದ್ಬಿಟ್ಟು 15 ಕಿಲೋಮೀಟರ್ ಉದ್ದ ಇದೆಯಂತೆ, 1.5 ಕಿಲೋಮೀಟರ್ ಅಗಲ ಇದೆಯಂತೆ. ಆಮೇಲೆ 700 ಮೀಟ್ರು ಕೆಳಗಡೆ ಇರೋದು ಆಳ. ಇದು 700 ಮೀಟ್ರು ಅಂತೂ ಅಲ್ಲ. ಐಸ್ ಏಜ್ ಎಲ್ಲ ಆಗಿರೋ ಫಿಯಾರ್ಡ್ಸ್ ಇದು. ಐಸ್ ಎಲ್ಲ ಕರ್ಗಿ ಆಗಿರೋದು ನೋಡಿ. ನಿಮ್ಗೆ ಹಳ್ಳಿಗಳು ಕಾಣಿಸ್ತಾ ಇದೆ. ವಾಟರ್ ಫಾಲ್ಸ್ ಹತ್ರ ಹೋಗ್ತೀವಿ ನಾವು. ಇನ್ನೂ ಏನೇನೋ ಹೇಳಿದ್ರಪ್ಪ ನಮ್ಮ ಕ್ಯಾಪ್ಟನ್, ಎಷ್ಟೊಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ. ಬಿಸಿಲು ಹೆಂಗೆ ಹೊಡಿತಾ ಇದೆ ಗೊತ್ತಾ ಚಿನ್ನು ಮಕ್ಕಕ್ಕೆ. ಫುಲ್ಲು ವೈಬು. ಅಲ್ಲೊಂದು ಬೋಟು, ಅಲ್ಲೊಂದು ಕ್ರೂಸು, ಹಿಂದ್ಗಡೆ ಗ್ಯಾರಿಂಗರ್ ಹಳ್ಳಿ, ಈ ಕಡೆ ಮುಂದೆ ಗೈರಿಂಗರ್. ಮುಂದ್ಗಡೆ ಫಿಯರ್ಡ್ಸು. ಇನ್ನೇನು ಬೇಕು ಇಲ್ಲಿನ ಜನಗಳಿಗೆ, ಇದೆ ಸ್ವರ್ಗ. ಇದೇನೋ ಚುನು ಗಲೀಜಾಗಿದೆ ಚಿನ್ನು, ಏನಿದು? ಅದು ಹೌದು, ಮೌಂಟೇನ್ಸ್ ಇಂದ ಜೋರಾಗಿ ಗಾಳಿ ಬೀಸಿದಾಗ ಗಿಡದ ಬಂದು ಬಿದ್ದಿರೋದು. ಗಲೀಜಲ್ಲ, ಎಲೆಗಳು ಅಲ್ವಾ ಚುನು? ಇದು ಹಳ್ಳಿ ತರ ಕಾಣಿಸ್ತಾ ಇಲ್ಲ ಚುನು, ನನಗೆ ಹೋಟೆಲ್ ತರ ಕಾಣಿಸ್ತಾ ಇತ್ತು ಫುಲ್ಲು. ಅದು ಹಳ್ಳಿ ಮೇಲ್ಗಡೆ ಇರೋವು ಅಲ್ವಾ? ಅಲ್ಲೂ ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಓ ಚಿನ್ನು ತಾತ ಹತ್ತಿಸ್ದ ಸ್ಪೀಡು. ಚಳಿ ಐತೆ. ಇವಾಗ ಬೇಕಾಯ್ತದೆ ಕೊಟ್ಟರು. ವಾಟರ್ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಈಗ. 7 ಸಿಸ್ಟರ್ ವಾಟರ್ ಫಾಲ್ ಇದೆಯಂತೆ ಇಲ್ಲಿ. 7 ಸಿಸ್ಟರ್ ಅಂದ್ರೆ 7 ವಾಟರ್ ಫಾಲ್ಸ್ ಪಕ್ಕ ಬರ್ತಂತೆ. ಅದನ್ನ 7 ಸಿಸ್ಟರ್ ವಾಟರ್ ಫಾಲ್ ಅಂತ ಹೇಳ್ತಾರಂತೆ. ಕಾಯಾಕಿಂಗ್ ಎಲ್ಲ ಮಾಡ್ತಾವ್ರೆ ಆಶಾ. ನಾನು ಕಾಯಾಕ್ ಮಾಡ್ಬೇಕು ಅನ್ಕೊಂಡಿದ್ದೆ ಕಿರಣ. ಯಾಕೆ ಹೇಳ್ಬಿಡು. ತುಂಬಾ ಚೆನ್ನಾಗಿರ್ತೈತೆ ಕಿರಣ ಈ ನೀರಲ್ಲಿ ಕಾಯಾಕ್.
ಈ ಫಿಯರ್ಡ್ಸಲ್ಲಿ ಇಷ್ಟೊಂದು ಹತ್ರ ಬರೋದು ತುಂಬ ಕಷ್ಟ. ಈ ರೀಜನಲ್ಲಿ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತಂತೆ. ನೋಡಿ ಇಲ್ಲಿ ಇವೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು. ಬೆಟ್ಟದ ಮೇಲಿಂದ ಕಲ್ಲು ಗಿಲ್ಲು ಆವಾಗ ಏನೇನೋ ಬೀಳ್ತಾನೆ ಇರುತ್ತಂತೆ. ಸಖತ್ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಇಲ್ಲಿ. ಇವಾಗ ಈ ಫಿಯಾರ್ಡ್ಸ್ ಹಿಂಗ್ ಕಾಣಿಸ್ತಾ ಇದೆಯಾ, ಇನ್ನೊಂದು 3 ತಿಂಗಳಲ್ಲಿ ಈ ಫಿಯಾರ್ಡ್ಸ್ ಹೆಂಗಾಗುತ್ತೆ ಗೊತ್ತಾ? ಬ್ಯೂಟಿಫುಲ್ ವಿಂಟರ್ ವಂಡರ್ಲ್ಯಾಂಡ್ ಆಗುತ್ತೆ. ಫೋಟೋ ಹಾಕ್ತೀವಿ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ. ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ 3 ತಿಂಗಳ ಕವರ್ ಆಗ್ಬಿಡುತ್ತೆ. ಓ, ಆ ಪುಡಾಳಿ ವಾಟರ್ ಫಾಲ್ ಹತ್ರ ಹೋಗ್ತಾವ್ರೆ. ಓಯ್, ಏನಿದು? ನೀನ್ ಹೇಳಿಲ್ಲ, ನಾನು ಪುಳ್ಳಾರಿ ಅನ್ಕೊಂಡೆ. ಎಲ್ಲಿಂದನೋ ಗೊತ್ತಾಯ್ತು ಇದು ಫಾಲ್ಸು. ಓಹೋ ಹೋ ಹೋ ಹೋ, ಅಲ್ಲೆಲ್ಲೋ ಮೇಲ್ಗಡೆಯಿಂದ ಬರ್ತಾ ಇದ್ದೀನಿ ಈ ಫಾಲ್ಸು. ನಾನು ಪುಳ್ಳಾರಿ ಅನ್ಕೊಂಡೆ ಇದನ್ನ. ಇನ್ನು ನೀರು ಹೆಂಗಿದೆ ಗೊತ್ತಾ? ಓ ಮೈ ಗಾಡ್. ನಮ್ಮ ಗೈಡ್ ಎಷ್ಟು ಸೂಪರ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ದಾರೆ ಗೊತ್ತಾ? ಬಿಕಾಸ್ ನಾವು ಬಂದು ಸುಮ್ಮನೆ ನೋಡ್ತಾ ಇಲ್ಲ. ಇವಾಗ ಕಿರಣ್ ಅವಾಗಿಂದ ಏನಂತ ಹೇಳ್ತಾ ಇದ್ದ, ಫಾರ್ಮ್ ಹೌಸ್ ಇದೆ, ಫಾರ್ಮ್ ಇದೆ ಅಂತ. ನೀವು ನಂಬೋದಿಲ್ಲ ಅಲ್ವಾ? ಆ್ಯಕ್ಚುಲಿ ಇಲ್ಲಿ ಒಂದು ಫಾರ್ಮ್ ಇತ್ತಂತೆ, ಸಖತ್ತಾಗಿ ಬಿಯರ್ ಮಾಡೋರಂತೆ. ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ಫುಲ್ ಬಂದು ಸರ್ವನಾಶ ಮಾಡಿಬಿಟ್ಟಿದೆ. ಈ ಫಾರ್ಮಲ್ಲಿ ಆ ಹೆಣ್ಮಗಳು ಬಿಯರ್ ಮಾಡ್ತಿರೋರು ಇಡೀ ಇದಕ್ಕೆ ಗೊತ್ತಂತೆ, ಇಡೀ ಗೈರಂಗರ್ ಏರಿಯಾ ಗೊತ್ತಂತೆ. 1000 ವರ್ಷದ ಹಿಂದೆ ಫಸ್ಟು ಜನಗಳು ಬಂದು ಸೆಟ್ಲ್ ಆಗಿದ್ದು ಇದೇ ಬೆಟ್ಟದ ಮೇಲಂತೆ. ಆ ಮನೆಗಳು ಇನ್ನೂ ಇದೆಯಂತೆ, ಆದರೆ ಅಬಂಡೆಂಟ್ ಆಗಿದೆಯಂತೆ. ಆದರೆ ಗೌರ್ಮೆಂಟ್ ಅವ್ರು ಅದನ್ನು ಹಂಗೆ ಮ್ಯೂಸಿಯಂ ಥರ ಇಟ್ಟವ್ರಂತೆ, ಯಾರನ್ನೂ ಹೋಗ್ಬಿಡಲ್ಲ. 1000 ವರ್ಷದ ಹಿಂದೆ ಫಸ್ಟ್ ಜನಗಳು ಬಂದಿದ್ದಿದೆ ಈ ಫಿಯರ್ಡ್ಸ್ಗೆ, ವೈಕಿಂಗ್ಸ್ ಅವರು. ಆಮೇಲೆ ಇಲ್ಲೊಂದು ದೊಡ್ಡ ಫಾರ್ಮ್ ಹೌಸ್ ಇದೆ, ಅಂದರೆ ಅಬಂಡೆಂಟ್ ಫಾರ್ಮ್ ಹೌಸ್ ಇದೆ. ಅದನ್ನ ಯಾರು ಗೊತ್ತಾ ಇಟ್ಕೊಂಡಿರೋದು? ನಾರ್ವೆ ಕಿಂಗ್ ಕ್ವೀನ್ ಅವರು ಬಂದಿದ್ದನ್ನ ನಡೆಸ್ತಾ ಇದಾರಂತೆ, ಮ್ಯೂಸಿಯಂ ಥರ ಇಟ್ಕೊಂಡು. ಅವ್ರು ಮದುವೆ ಆಗಿದ್ದು ಇಲ್ಲೇ ಅಂತೆ. ಲಾಸ್ಟ್ ಇಯರ್ ಒಂದು ಫಂಕ್ಷನ್ ಮಾಡಿದ್ರಂತೆ. ಎಲ್ಲ ದೇಶದ ಯುರೋಪಿಯನ್ ದೇಶದ ರಾಯಲ್ಸ್ ಬಂದು ಇಲ್ಲಿ ಲಂಚ್ ಬಂದಿದ್ರಂತೆ ಆ ಮೇಲ್ಗಡೆ ಇರೋ ಒಂದು ಫಾರ್ಮಲ್ಲಿ. ನಾವು ಅನ್ಕೋತೀವಿ ಬೆಟ್ಟ ಏನು ಇಲ್ಲ, ಅಲ್ಲಿ ಯಾರು ಹೋಗಿಲ್ಲ ಅಂತ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ಬೆಟ್ಟದ ಮೇಲೆ ಎಷ್ಟೊಂದು ಮನೆಗಳಲ್ಲಿ ರೈತರು ವಾಸವಾಗಿದ್ದಾರಂತೆ. ಅಲ್ಲಿ ಅವರು ವ್ಯವಸಾಯ ಮಾಡ್ತಾ ಇದಾರಂತೆ ಗುರು. This way to go up to the farm. Okay. So we came in here by boat and we go out before us and then left on the rock. Okay. Wow. ನಿಮಗೆ ಅಲ್ಲಿ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಇಲ್ಲಿ ಬಂದು ಬೋಟ್ ನಿಲ್ಲಿಸ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗೋಣಂತೆ ಅವ್ರ ಫಾರ್ಮ್ ಹೌಸ್ಗೆ, ಮನೆಗೆ. ಯಪ್ಪಲೇ ಜನಗಳು ಇಲ್ಲಿ ಬಂದು ಬೋಟ್ ನಿಲ್ಲಿಸಿ ಅಲ್ಲಿ ಮೇಲ್ಗಡೆ ನಡ್ಕೊಂಡು ಹೋಗೋರಂತೆ. ಆ ಬಿಸಿಲಿಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ ನಮಗೆ ಅಲ್ಲ. ಎಷ್ಟು ಸಿಸ್ಟರ್ ಇದೆ ಕಿರಣ ಇಲ್ಲಿ? 7 ಸಿಸ್ಟರ್ ವಾಟರ್ ಫಾಲ್. 1 2 3 ಕಾಣಿಸ್ತಾ ಇಲ್ವಲ್ಲ? 1 2 3 4 5 6 7 8 9 ಐತೆ. 7 ಸಿಸ್ಟರ್ ಅಂತ ತೆಗಿದ್ರೆ ಜಾಸ್ತಿ ಆಗ್ಬಿಟ್ಟವ್ರೆ. ಸಮ್ಮರ್ ಆಗಿರೋದ್ರಿಂದ ಬರೀ 4 ವಾಟರ್ ಫಾಲ್ಸ್ ಕಾಣಿಸ್ತಾ ಐತೆ. ಸ್ಪ್ರಿಂಗಲ್ಲಿ ಇಲ್ಲ ವಿಂಟರಲ್ಲಿ 7 ವಾಟರ್ ಫಾಲ್ ಕಾಣಿಸುತ್ತೆ. 250 ಮೀಟ್ರ್ ಹೈಯೆಸ್ಟ್ ಪಾಯಿಂಟಿಂದ ಬೀಳ್ತಾ ಇದೆಯಂತೆ. 1 2 3 4 4 ಕಾಣಿಸ್ತಾ ಇರೋದು. 3ನೇದು ಬತ್ತೋಗ್ಬಿಟ್ಟೈತೆ. ಓ, ದೇರ್ ಆಲ್ ಅನ್ಮ್ಯಾರಿಡ್ ಅಂತೆ. ನೋಡಿ, ಯಾರಾದರೂ ಹೆಣ್ಮಕ್ಳು, ಸಾರಿ, ಯಾರು ಹೆಣ್ಣು ಹುಡುಕ್ತಿರೋರು ಮದುವೆ ಆಗಿ ಇದನ್ನ. ನಾನು ಮೇಯ್ನು ಈ ಫಿಯರ್ಡ್ಸಲ್ಲಿ ನಿಮ್ಗೆ ಏನು ತೋರಿಸ್ಬೇಕಂತಿದ್ದೆ ಅಂದರೆ, ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ. ಈ ಥರ ನೀರು ಸಿಗೋ ಸಾಧ್ಯನೇ ಇಲ್ಲ. ಬಿಕಾಸ್ ಇದು ಪ್ಯೂರು ಗ್ಲೇಷಿಯರು ನೀರು. ನಿಮಗೆ ಇದು ಎಷ್ಟು ಫಿಲಮ್ ಶೂಟಿಂಗ್ ನಡೆದಿದೆ ಅಂದರೆ, ಟಾಮ್ ಕ್ರೂಸು ಮಿಷನ್ ಇಂಪಾಸಿಬಲ್ ಮೂವಿ ನೋಡಿದ್ದೀರಾ? ಮಿಷನ್ ಇಂಪಾಸಿಬಲ್ ಮೂವಿಲಿ ಅವರು ಒಂದು ಮೋಟರ್ ಸೈಕಲ್ ಸ್ಟಂಟ್ ಮಾಡ್ತಾರೆ. ಈ ಬೆಟ್ಟದ ಮೇಲಿಂದ ಎಗರ್ತಾರೆ, ಆ ಮೋಟರ್ ಸೈಕಲ್ ಕೆಳಗೆ ಬೀಳುತ್ತೆ. ಅದು ನಡೆದಿದೆ ಈ ಜಾಗದಲ್ಲಿ ಅಂತೆ. ಟಾಮ್ ಕ್ರೂಸು 1 ತಿಂಗಳಿದ್ರಂತೆ ಇಲ್ಲಿ. ಅವ್ರದ್ದೇ ಒಂದು ಹೆಲಿಕಾಪ್ಟರ್ ಇತ್ತಂತೆ. ಆ ಹೆಲಿಕಾಪ್ಟ್ರಲ್ಲಿ ತಿರುಗಾಡ್ತಿದ್ರಂತೆ ಇಲ್ಲಿ. ಅವರೇ ಪೈಲಟ್, ಅವರೇ ಡ್ರೈವ್ ಮಾಡ್ಕೊಂಡು, ಸೊ ಓಡಿಸ್ಕೊಂಡು. ಗುರು, ಹೆಂಗೆ ಸ್ವರ್ಗ ಅಲ್ಲ ಇಲ್ಲಿ. ಅದೇ ಒಂಥರ ಈ ಥರ ನೋಡೋದೇ ಒಂಥರ ಖುಷಿ ಗುರು, ಈ ಥರ ಫಿಯರ್ಸ್ನ. ಆದರೆ ನಂಗೆ ಆಶ್ಚರ್ಯಕರ ಆಗಿದೆ ಏನು ಗೊತ್ತಾ? ಇವ್ರು ಹೇಳ್ತಾ ಇರೋ ಪ್ರಕಾರ ಎಲ್ಲ ಫಾರ್ಮೇ ಇತ್ತು ಕಿರಣ್, ಹಿಂದೆ ಮುಂದೆ 100 ವರ್ಷ. ಕೊನೆ ಫಾರ್ಮ್ 50 ವರ್ಷದವರೆಗೂ ಅಂತ. ಇವಾಗ ಏನಾಗಿದೆ ಗೊತ್ತಾ, ಫಾರ್ಮ್ಗಳೆಲ್ಲ ಇವಾಗ ಡಿಫಿಕಲ್ಟ್ ಆಗಿಬಿಟ್ಟಿದೆ. ಎಂತಕ್ಕೆ ಅಂದರೆ ಗ್ಲೋಬಲ್ ವಾರ್ಮಿಂಗಿಂದ ಅದರಿಂದ ಲ್ಯಾಂಡ್ ಸ್ಲೈಡ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತೆ ಬೆಟ್ಟದ ಮೇಲೆ. ಅದಕ್ಕೆ ಫಾರ್ಮ್ನೆಲ್ಲ ಇವಾಗ ಅಬಂಡೆಂಟ್ ಮಾಡಿಬಿಟ್ಟವ್ರೆ. ಓಹೋ, ಈ ವಾಟರ್ ಫಾಲು ಸಖತ್ತಾಗಿದೆ. ಚಿನ್ನು, ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ವಾಟರ್ ಫಾಲ್ಗಳವೆ ಚಿನ್ನು. ಹತ್ರ ಹೋಯ್ತವ್ರೆ ಅಣ್ಣ. ಹೋಣ ಎಗ್ರಣ. ನಂಗೆ ಇಷ್ಟ ಆದ್ರೆ ಚಿನ್ನ ಗೈಡ್ ತುಂಬಾ ಅಲ್ವಾ? ಏನು ಇನ್ಫಾರ್ಮೇಶನ್ ಕೊಡ್ತಾರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾರೆ ಗೊತ್ತಾ ಅವರು. ಕೊಡ್ತೀರ ಮೊಬೈಲು ಟಚ್ ಮಾಡಿದ್ರು ವಾಟರ್ ಫಾಲ್ಸ್ನ. ಓ ವಾವ್.
ಓ ಮೈ ಗಾಡ್, ಇಷ್ಟು ಹತ್ರದಲ್ಲಿ ವಾಟರ್ ಫಾಲ್ಸ್ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಚಿನ್ನು ನಾನು. ಈ ವಾಟರ್ ಫಾಲ್ಸ್ ಪಿಯರ್ಡ್ ವಾಟರ್ ಫಾಲ್ಸ್ನ ಅದಕ್ಕೆ ಬಂದಿದ್ದು ಇದ್ರೊಳಗೆ ಅಲ್ವಾ? ಇದ್ರೊಳಗೆ ಈ ಥರ ಬೋಟಲ್ಲಿ ಬಂದ್ರೆ ನಮಗೆ ಇಷ್ಟು ಹತ್ರ ಕರ್ಕೊಂಬರೋದು ವಾಟರ್ ಫಾಲ್ಸ್ಗೆ. ಇದು ನೀರು ನೋಡ್ದ ಜಂಪ್ ಇದೆ ಗೊತ್ತಾ, ಎಷ್ಟು ಪ್ಯೂರ್ ಆಗಿದೆ ಗೊತ್ತಾ ಆಶಾ ಇದು ನೀರು. ನನಗೆ ಇಲ್ಲಿಂದ ತಳ ಕಾಣಿಸ್ತಾ ಇದೆ ಅಲ್ಲ. ಹಾಂ, ಎದಿಟ್ಕೊಂಬನ. ನಾವು ಅನ್ಕೋತೀವಿ ಬರೀ ಬೆಟ್ಟ ಗುಡ್ಡಗಳು ಏನೂ ಇಲ್ಲಪ್ಪ, ಹೆಂಗಪ್ಪ ಇಲ್ಲಿ ಸಂಸಾರ ಮಾಡ್ತಾರೆ, ಜೀವನ ಮಾಡ್ತಾರೆ ಅಂತ. ಆದರೆ ನಮ್ಗೆ ಎಷ್ಟು ಎಕ್ಸ್ಟ್ರೀ ಗೊತ್ತಾಗ್ತಿದೆ ಅಂದರೆ, ಎಷ್ಟೊಂದು ನೂರಾರು ಫಾರ್ಮ್ಗಳು, ಅಲ್ಲಿ ವ್ಯವಸಾಯ ಮಾಡ್ತಿದ್ದವರು ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು. ನಾನು ಕೇಳಿದೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೆಂಗಪ್ಪ ನಡ್ಕೊಂಡು ಹೋಗ್ತಿದ್ರು ಅಂದರೆ, ಆ ಬೆಟ್ಟ ಗುಡ್ಡದ ಮೇಲೆ ಹತ್ಕೊಂಡು ಹೋಗ್ತಿದ್ರಂತೆ. ಅವ್ರಿಗೆ ಶಿಪ್ ಬರೋ ತನಕ, ಈ ಥರ ಶಿಪ್ಗಳು ಬರೋ ತನಕ ಏನೂ ಇರಲಿಲ್ಲ ಅವ್ರಿಗೆ, ಮೋಡ್ ಆಫ್ ಓಡಾಡೋದು. ಸೊ ಜೀವನ ಕಷ್ಟ ಅಂತಿರಲಿಲ್ಲ. ಬಟ್ ಇವ್ರು ಹೇಳ್ತಾರೆ, ಅವ್ರು ಚಿಕ್ಕ ಹುಡುಗಾಗಿದ್ದಾಗ ಫುಲ್ ಹೈಕೆಲ್ಲ ಮಾಡ್ತಾಯಿದ್ದೆ, ಲೇಕೆಲ್ಲ ಇತ್ತು ಅಂತ. ಖುಷಿ ಆಯ್ತು ಅವ್ರಲ್ಲ ಎಕ್ಸ್ಪೀರಿಯನ್ಸ್ ಕೇಳಿ. ಏನು ಚಿನ್ನು, ಹೆಂಗೆ ಅನ್ನಿಸ್ತಾ ಇದೆ? ಏನೋ ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು. ಈ ಥರ ವಾಟರ್ ಫಾಲ್ಸ್ ಹತ್ರ ಎಲ್ಲ ನಿಂತ್ಕೊಳ್ಳೋದೆ, ಈ ಥರ ಅನ್ಟಚ್ ವಾಟರ್ ಫಾಲ್ಸು. ನಾವು ಇಷ್ಟು ಹತ್ರ ನಾನು ವಾಟರ್ ಫಾಲ್ಸು ನೀರು ಬಿಟ್ನಲ್ಲ, ಅದು ಬರೋಕ್ಕೆ ಸಾಧ್ಯ ಆಗಿದೆ ಇದರಿಂದ. ಓಕೆ, ಇವಾಗ ಅಣ್ಣ ಫುಲ್ ಫಾಸ್ಟಲ್ಲಿ ಹೋಗ್ತಾರೆ. ನಾವು ಹೆಂಗೆ ಕೂತ್ಕೊಂಡಿದ್ದೀವಿ ಗೊತ್ತಾ ಆಶಾ? ಟಿಗಿತಕ ಒಳ್ಳೆ ಮಕ್ಳನ್ನ ಆ ಚಿಕ್ಕ ಇದ್ರೊಳಗೆ ಕೂರಿಸ್ತಾರೆ ಗೊತ್ತಾ, ಡೈನಿಂಗ್ ಟೇಬಲ್ ಆ ಥರ ಇದೆ. ಆದರೆ ಇವಾಗ ಹೊಡಿಯೋದು ಫಾಸ್ಟಾಗಿ ಹೆಂಗೆ ಹೊಡಿತಾರೆ ಗೊತ್ತಾ? ಆ್ಯಕ್ಚುಲಿ ಈ ಗೈರಿಂಗರ್ ವಿಲೇಜ್ ಬಂದ್ಬಿಟ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. 40-50 ವರ್ಷದಿಂದ ಬೋಟ್ಗಳು ಬಂದವರೆಲ್ಲ ಅಲ್ಲಿ ಬಂದ್ಬಿಟ್ಟು ಅವ್ರ ಹೆಸರು ಬರೆಯೋರಂತೆ, ಯಾವ ಬೋಟ್ ಬಂದಿದೆ, ಯಾವ ಇಸ್ವಿಲ್ ಬಂದಿದೆ ಅಂತ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದ್ಮೇಲೆ ಸ್ಟಾಪ್ ಆಗಿದೆ ಅಷ್ಟೇ. ಮತ್ತೆ ಇಲ್ಲಿ ಹೈಕ್ ಮಾಡ್ಬೋದು ಕಿರಣ್. ಅದೇ ಮೇಲ್ಗಡೆ ಫಾರ್ಮ್ಗೆ ಹೋಗ್ತಾರಂತೆ ಹೈಕ್ ಮಾಡ್ಕೊಂಡು. ಅಲ್ಲಿ ನೋಡಿ ಬರ್ತಾರೆ ನೋಡಲ್ಲಿ ಹೈಕ್ ಮಾಡ್ಕೊಂಡು. ಆ್ಯಕ್ಚುಲಿ ಇಲ್ಲಿ ಫಿಶ್ ಇದೆಯಂತೆ, ಮರ್ಕಲ್ ಫಿಶ್ ಅಂತೆ. ಆಮೇಲೆ ಇಲ್ಲಿ ಎಲ್ಲೂ ವೈಲ್ಡ್ ಅನಿಮಲ್ಸ್ ಜಾಸ್ತಿ ಇಲ್ಲ. ಯಾವುದೇ ಒಂದು ಉಲ್ವರಿನ್ ಅಂತ ಒಂದು ಚಿಕ್ಕ ಪ್ರಾಣಿ ಇದೆ. ಆಮೇಲೆ ಹಾವುಗಳು ಇದೆಯಂತೆ ಇಲ್ಲೊಂದು ಸ್ವಲ್ಪ. ಅದು ಬಿಟ್ಟು ಮನುಷ್ಯಗೆ ಹಾನಿ ಆಗೋ ಅಂಥ ಪ್ರಾಣಿಗಳು ಯಾವುದೂ ಇಲ್ಲ ಇಲ್ಲಿ. ಎಷ್ಟು ಬೋಟ್ ಹೆಸರು ಬರ್ದೋಗೋರು ಗುರು. ಯಾವುದೋ ಪಿನ್ನಿ, ಆರ್ಪ್ಲೇಸ್ ಬಿ, ನೆವಾಡಾಯಿಂದ ಬಂದಿರೋದು. ಫುಲ್ ಎಲ್ಲ ಬೋಟ್ ಹೆಸರು ಬರ್ದವ್ರು ಇಲ್ಲಿ ಉದ್ದಕ್ಕೂ. ನಾರ್ವೆ, ಸನ್ನು, ಬ್ರೌನು, ಬೋಟ್ ಹೆಸರುಗಳು. ಬಂದ್ವಿ ಡಾಕಿಂಗ್ ಪಾಯಿಂಟಿಗೆ ಬಂದ್ವಿ, ಮುಗ್ದೋಯ್ತು. ಆ ಕಡೆ ಸೂರ್ಯ ಇದೆ ನೀನು ಹಿಂದೆ ಫುಲ್. ಇನ್ನು ಇದು ಬೆಟ್ಟಕ್ಕೆ ಕವರ್ ಆಗಿದೆ. ಲೆಟ್ಸ್ ಗೋ ಎಲ್ಲ ಮಾಮನೋಸ್. ಸಖತ್ ಮಜಾ ಇತ್ತು ಗುರು, ಚೆನ್ನಾಗಿತ್ತು. ತುಂಬ ಹಿಂಸೆ ಆಗಲಿಲ್ಲ ಅಲ್ಲ, ಒಳ್ಳೆ ಜಾಗ ನೋಡ್ಕೊಂಬಂದ್ವಿ. ನಾರ್ವೇಲಿ ಬಂದು ನಾವು ಊಟ ಏನು ಗೊತ್ತಾ, ಬರೀ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ಚಿಕನ್ ತಿನ್ಬೇಕು ಅನಿಸ್ತು, ಅದಕ್ಕೆ ಚಿಕನ್ ತೊಗೊಂಡು ಅಡುಗೆ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಓನಲ್ಲಿ ಹೋಗಿ ಇಟ್ಕೊಂಬಿಡೋದು ಅಷ್ಟೇ. ಓನಲ್ಲಿ ಇಡೋದು, ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ಇಟ್ಟರೆ ಆಹಾ. ಇವಾಗ ಈ ಪ್ರೈಸ್ಗೆ ಅಡ್ಜಸ್ಟ್ ಆಗ್ಬಿಟ್ವಿ ನಾವಲ್ವಾ, ಈ ಸೂಪರ್ ಮಾರ್ಕೆಟ್ ಪ್ರೈಸ್ಗೆ ಅಡ್ಜಸ್ಟ್ ಆಗ್ಬಿಟ್ವಿ. ಹ್ಯೂಮನ್ ಮೆಂಟಾಲಿಟಿ ಅಲ್ವಾ ಅದು. ಚಿಪ್ಸ್ ಬೇಕಮ್ಮ, ನೋಡೋಣ. ಚಿಪ್ಸು, ಹಾಲು. ನಾನು ಹಾಲು ತೋರಿಸ್ಬೇಕು ನಿಮಗೆ. ಹಾಲು ನೋಡಿ, ಇದು 1 ಲೀಟರ್ ಹಾಲು ಇಲ್ಲಿ 39, ಅಂದರೆ 450 ರೂಪಾಯಿ 1 ಲೀಟ್ರ್ ಹಾಲು. ನಾವು ನಾರ್ಮಲ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಅಂತ ಬರೋದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದು ಏನಾಗ್ತಿದೆ ಗೊತ್ತಾ, ಹೊಟ್ಟೆ ಹಸ್ತಾ ಇದೆ, ಅದೊಂದು ಕಾರಣ. ಮೊಟ್ಟೆ ಮೊಟ್ಟೆ ಇರಲಿಲ್ಲ. 18 ಮೊಟ್ಟೆಗೆ 750 ರೂಪಾಯಿ ಫಸ್ಟ್ ಪ್ರೈಸ್ ಅಂತ ಇದೆ, ಕಮ್ಮಿದಿರೋದು. ಕ್ವಾಲಿಟಿ ಫುಡ್ ತಿಂತಾರೆ ಇವರು ತುಂಬ, ಸಖತ್ತಾಗಿರುತ್ತೆ ಅಲ್ವಾ, ತುಂಬ ಕ್ವಾಲಿಟಿ. ಈಗ ಆ್ಯಕ್ಚುಲಿ ಇವ್ರದ್ದು ಫುಡ್ಡು ನಾವು ಜಾಸ್ತಿ ಅಂತೀವ, ಫುಡ್ ಮಾತ್ರ ಸಕ್ಕತ್ತಾಗಿ ಮಾಡ್ಕೊಡ್ತಾರೆ. ನಾವು ಏನೇ ತೊಗೊಂಡ್ರು, ಬರ್ಗರ್ ಏನೇ ತೊಗೊಂಡ್ರು ಹೈ ಕ್ವಾಲಿಟಿ ಟೇಸ್ಟಿ ಆಗಿರುತ್ತೆ. ಮೊಟ್ಟೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಇದು ನೀವು ನನಗೆ ಮುಂದೆ ಕವರ್ ಏನು ಬೇಡ ಅಲ್ವಾ? ಕವರ ಹಲೋ, ಒಂದು ತಗೋಣ. ಪ್ಲೀಸ್ 3,500 ಇಷ್ಟಕ್ಕೆ. ಥ್ಯಾಂಕ್ ಯು.
ಇಡೀ ಮಂತ್ ಗ್ರಾಸರೀಸ್ ಬರ್ತಿದ್ದೇನಪ್ಪ ಅಲ್ವಾ? ಒಂದ್ ರಾತ್ರಿಗೆ ಇಷ್ಟು ತಗೊಂತಾ ಇದೀವಿ. ಅದು ತಿಂದಿದ್ರೆ 6000 ಆಗಿರೋದು ಎಕ್ಸಾಕ್ಟ್ಲಿ ಅಲ್ವಾ? ಪರವಾಗಿಲ್ಲ, 3500 ರೂಪಾಯಿಗೆ ಒಂದು ಸ್ವಲ್ಪ ಕಮ್ಮಿನೇ ಅನಿಸ್ತು ನನಗೆ. ಚಿನ್ನ ನಾನು ಬರ್ಗರ್ ತಿಂದೆ. ಎಷ್ಟು ಹೇಳಿ ನೀನು ಬರ್ಗರು? ಇಲ್ಲಿ ಎಷ್ಟು? ಅಷ್ಟೇ 400 ಹೆಚ್ಚು ಕಮ್ಮಿ. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಬಿಸಿಲಿದೆ, ಕವರ್ ಆಗಿಬಿಟ್ಟಿದೆ ಬೆಟ್ಟ ಕೂಡ. ಅಲ್ಲಿ ನೋಡಿ ಮೇಲ್ಗಡೆ ಅಲ್ಲ, ಬೆಟ್ಟ ಇರೋದ್ರಿಂದ ಬಿಸಿಲು ಕವರ್ ಆಗಿಬಿಟ್ಟಿದೆ. ಕೊಡಮ್ಮ ಆಶಾ, ಹೊಟ್ಟೆ ಹಸಿತೈತೆ. ಕುಯ್ಯು ಬೋಟಿಂದ ಬಂದಾಗಿಂದ ಹೊಟ್ಟೆ 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 ಅಂತ ತಿನ್ನಮ್ಮ ಸ್ವೀಟ್ನ. ನೀನು ಸ್ವೀಟ್ ಜಾಸ್ತಿ ತಿನ್ನಲ್ವಲ್ಲ? ಇವು ಹೊಟ್ಟೆ ಹಸಿತ, ಅದಕ್ಕೆ ಏನೋ ನೋಡ್ತಿದ್ದಾರ ಬೇಕು ಅನ್ಸುತ್ತೆ, ಅದೇ ಪ್ರಾಬ್ಲಮ್ಮು. ಹಾಂ, ಅದೇ ಹೊಟ್ಟೆ ಹಸ್ದಾಗ ಎಲ್ಲೂ ಹೋಗ್ಬಾರ್ದು. ನೋಡಿದೆಲ್ಲ ಬೇಕು ಅನ್ಸುತ್ತೆ. ಓಕೆ, ಇವಾಗ ಹೋಗ್ಬಿಟ್ಟು ಚಿಕನ್ ತಿನ್ಕೊಂಡು ನಿಮಗೂ ತೋರಿಸ್ತೀವಿ ಹೆಂಗಿರುತ್ತೆ ಇವತ್ತು ಚಿಕನ್ ಮಾಡ್ಕೊಳ್ಳೋದು. ನಾವು ಏನೇನು ತಿಂತೀವಿ ಅಂತ ತೋರಿಸ್ತೀವಿ ಬನ್ನಿ. ಇಷ್ಟು ಪ್ಲೆಸೆಂಟ್ ಆಗಿದೆ ಗೊತ್ತಾ ಹೊರಗಡೆ ಇವತ್ತು. ಆ್ಯಕ್ಚುಲಿ ಚಳಿ ಅಂತೂ ಸ್ವಲ್ಪನೂ ಇಲ್ಲ, ಜೊತೆಗೆ ವಾಟರ್ ಫಾಲ್ ಸೌಂಡ್ ಅಲ್ಲಿಂದ ದೂರದಿಂದ ಕೇಳಿಸ್ತಾ ಇದೆ. ನಮ್ಮ ಕ್ಯಾಬಿನಲ್ಲಿ ಕಿರಣ್ ಅವ್ರು ಏನೋ ಜೋರಾಗಿ ನಳ ಮಹಾರಾಜ ಥರ ಕುಕ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಅವಾಗಿಂದ ಬರ್ತಾಯಿಲ್ಲ ಹೊರಗಡೆಗೆ. ಏನು ಚಿನ್ನ ನಡೀತಾ ಇದೆ ಇವತ್ತು? A few moments later. ಇವತ್ತು ನಮ್ಮ ಕಿರಣ್ ಕಿಚನ್ ಕಾರ್ನರ್ ಅಲ್ಲಿ ಚಿಕನ್, ನಮ್ಮ ರೇಖಾ ಅಡುಗೆ ಅವ್ರದ್ದು ನೋಡ್ಕೊಂಡ್ಬಿಟ್ಟು ಚಿಕನ್ ಮಾಡ್ತಾ ಇದೀನಿ. ಬನ್ನಿ ಇಲ್ಲಿ ತೋರಿಸಿ. ಲೈಟ್ ಇದೆಯಾ? ಲೈಟ್ ಇದೆ, ಕಾಣಿಸ್ತಂಗೆ. ಇಲ್ಲ ಕಾಣಿಸ್ತಲ್ಲ, ಲೈಟ್ ಹಾಕ್ಬಿಟ್ಟು ತೋರಿಸ್ಬೇಕು. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ. ಓ, ಬರೀ ಎಣ್ಣೆನೇ ಕಾಣಿಸ್ತಾ ಇದೆ ಚಿನ್ನು. ಏನ್ ಮಾಡೋದು, ಇವರು ಉಪ್ಪು ಖಾರ ಎಲ್ಲ ಏನು ಇರಲ್ಲ, ಅದಕ್ಕೆ ಫುಲ್ ಮ್ಯಾರಿನೇಟ್ ಮಾಡ್ತಾ ಇದೀನಿ. ನಾರ್ವೆ ಬಂದ್ಬಿಟ್ಟು ಮೊದಲೇ ಸಖತ್ ಎಕ್ಸ್ಪೆನ್ಸಿವ್. ನಾವಿಲ್ಲಿ ಊಟ ತಿಂತೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂದ್ರೆ ಅದು ನಡೆಯೋ ವಿಷಯ ಅಲ್ಲ. ಚಿಕನ್ ರೆಡಿ ಆಗ್ತಾ ಇದೆ, ಅಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ. ಮತ್ತು ಇಲ್ಲಿ ಮೊಟ್ಟೆ ಒಡೆದಾಕಿದ್ದೀನಿ. ಮೊಟ್ಟೆಗೆ ಇದು ಟಾರ್ಟಿಲಾ ವ್ರಾಪ್ಸ್ ಅಂತ ಸಿಗುತ್ತೆ. ಹೆಂಗೆ ಗೊತ್ತಾ, ನಮ್ಮ ಚಪಾತಿ ಥರ ಅದು ಒಂದು ಸ್ವಲ್ಪ ದಪ್ಪ ಇರುತ್ತೆ. ಅದ್ರ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಬಿಟ್ಟು ಅದರೊಳಗೆ ಚಿಕನ್ನು ಸಾಸು ಗೀಸೆಲ್ಲ ಹಾಕ್ಬಿಟ್ಟು ರೋಲ್ ಥರ ಮಾಡ್ಕೊಂಡು ತಿಂದರೆ ಒಂದು ಸಖತ್ತಾಗಿರುತ್ತೆ, ಹೊಟ್ಟೆ ತುಂಬುತ್ತೆ. ಆ್ಯಕ್ಚುಲಿ ನಾರ್ವೆ ನಾನು ಮೊದಲೇ ಹೇಳ್ದಂಗೆ ಎಕ್ಸ್ಪೆನ್ಸಿವ್. ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಮಾಡ್ಕೋತೀವಿ ಅಂದರೆ ಅದು ಬಂದ್ಬಿಟ್ಟು ಆಗದಿರೋ ವಿಷಯ. ಅದಕ್ಕೆ ನಾವೇ ಈಗ ರೆಡಿ ಮಾಡ್ಕೋತಾ ಇದ್ದೀವಿ. ರೆಡಿ ಮಾಡಿಕೊಂಡು ಕಾಫಿ ಗೀಫಿ ಕುಡ್ಕೊಂಡು ತಿನ್ಕೊಂಡು ಒಂದು ಸ್ವಲ್ಪ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇದೇ ಅಪ್ಪ ನಾರ್ವೆ ವಿಷಯ, ಹಿಂಗಿರುತ್ತೆ ಆರಾಮಾಗಿ. ನೋಡಿ, ಇದು ನಮ್ಮ ರೂಮು. ಇಲ್ಲಿ ಕೇಬಲ್ ಚಾರ್ಜ್ಗೆ ಹಾಕ್ಕೊಂಡಿದ್ದೀವಿ. ಒಳಗಡೆ ಅಲ್ಲಿ ಬಟ್ಟೆ ಇದೆ. ಅಂದರೆ ಈ ಥರ ಹೆಂಗೆ ಹೇಳಬೇಕು, ಈ ಥರ ನಾರ್ವೆ ಆಗಲಿ ಈ ಥರ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಿಗೆ ಬಂದರೆ ಒಂಥರ ನೋಮ್ಯಾಡ್ಸ್ ಥರ ಬದುಕು. ಯಾಕಂದರೆ ಇಲ್ಲಿ ತುಂಬ ಜನ ನಾವು ನೋಡಿದ್ದೀವಿ. ಎಷ್ಟೊಂದು ಜನ ಬ್ಯಾಕ್ ಪ್ಯಾಕರ್ಸ್ ಇದ್ದಾರೆ, ಕಾರಲ್ಲಿ ಮಲ್ಕೊಳ್ಳೋರು ಇದ್ದಾರೆ, ಕಾರ್ ಮೇಲೆ ಟೆಂಟಲ್ಲಿ ಮಲ್ಕೊಳ್ಳೋರು ಇದ್ದಾರೆ. ಇಲ್ಲಿ ಅಫೋರ್ಡ್ ಮಾಡೋಕ್ಕಾಗದೆ ತುಂಬ ಶ್ರೀಮಂತರಿರಬೇಕು, ಇಲ್ಲ ವಯಸ್ಸಾಗಿರೋರು ಇರಬೇಕು. ಯಾಕಂದರೆ ಎಷ್ಟು 15,000 ರೂಪಾಯಿ 20,000 ರೂಪಾಯಿ ಒಂದು ಚಿಕ್ಕ ರೂಮ್ಗೆ ಅಂದರೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆ ಹಟ್ಟಿಗೆಲ್ಲ ಅಲ್ಲೊಂದು ಫ್ಯಾಮಿಲಿ ಹಟ್ಟಿದೆ. ಅದು ಬಂದ್ಬಿಟ್ಟು ಒಂದು ನೈಟ್ಗೆ 25,000 ರೂಪಾಯಿ ಅಂತೆ ಗುರು. ಆಯಿತಾ, ಬಾತ್ರೂಮ್ ಇದೆ ಅಷ್ಟೇ ಎಕ್ಸ್ಟ್ರಾ. ಯಾರು ಅಫೋರ್ಡ್ ಮಾಡೋಕ್ಕಾಗುತ್ತೆ? ಇಲ್ಲಿ ಬರೋರೆ ಬ್ಯಾಕ್ ಪ್ಯಾಕರ್ಸು. ಸೊ ನಾರ್ವೆ ಇದೊಂಥರ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸೇ. ಈ ನಾರ್ವೆ, ಸ್ವೀಡನ್ನು, ಡೆನ್ಮಾರ್ಕು, ಫಿನ್ಲ್ಯಾಂಡು, ಈ ಕಂಟ್ರೀಸ್ ಎಲ್ಲ ಇದೆಯಲ್ಲ, ಈ ಕಂಟ್ರೀಸ್ ಬಂದ್ಬಿಟ್ಟು ಹೆವಿ ಎಕ್ಸ್ಪೆನ್ಸಿವ್. ಇಲ್ಲೇನಾದರೂ ಬಂದರೆ ನಾವು ನೋಮ್ಯಾಡ್ಸ್ ಥರನೇ ಇರಬೇಕು. ಬೇರೆ ಸೌತ್ ಅಮೆರಿಕನ್ ಕಂಟ್ರೀಸ್ ಎಲ್ಲೇ ಹೋದರೂ ಊಟ ತಿಂದ್ಬಿಡ್ತೀವಿ. ಆದರೆ ಇವಾಗ ನೋಮ್ಯಾಡ್ಸ್ ಅಲ್ಲಮ್ಮ, ನಾನು ನೋಡ್ತೀನಿ ಹೆಂಗೆ ಮಾಡಿದ್ಯಾ ಅಂತ. ಚೆನ್ನಾಗಿ ಮಾಡಿದ್ದೀನಿ ಚಿನ್ನು. ಯಾಕೆ ನೋಮ್ಯಾಡ್ಸ್ ಥರ ಅಲ್ಲ, ಈಗ ನಾವು ಮನೇಲಿದ್ರೆ ನಾವು ಮಾಡ್ಕೊತಿರ್ಲಿಲ್ವಾ? ಅದೇ ಉಪ್ಪು ಖಾರ, ಅದೇ ಸೂಪರ್ ಮಾರ್ಕೆಟಿಂದ ತಂದ್ಬಿಟ್ಟು ಮಾಡಿರೋದು. ತಗೊಂಬಂದ್ರು. ಓ ಚಿನ್ನು, ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ಮನ. ಹೌದಾ? ತಡಿ ಸ್ವಲ್ಪ ಲೈಟ್ ಹಾಕ್ತೀನಿ. ಉಪ್ಪು ಖಾರ ಎಲ್ಲ ಹಾಕೊಂಡು ತಗೊಂಡ್ಬಂದಿದ್ವಿ ನೋಡಿ, ಎಲ್ಲ ಉಪ್ಪು ಖಾರ ಎಲ್ಲ ತಗೊಂಡ್ಬಂದ್ವಲ್ಲ. ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಫುಲ್ ಮ್ಯಾರಿನೇಟ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಇದನ್ನ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ರೆಡಿ ಆಗ್ಬಿಟ್ಟಿರುತ್ತೆ. ಆದ್ರೆ ಇನ್ನೊಂದೇನ್ ಗೊತ್ತಾ, ನಾವಿಲ್ಲಿ ಏನೇ ಒಂದು ಹೋಟೆಲ್ ರೂಮ್ ಅಥವಾ ಮಾಡ್ಬೇಕಾದ್ರೆ ಅಫೋರ್ಡಬಿಲಿಟಿ ಅಂದ್ರೆ ಈ ತರ ಕಿಚನ್ ಇರೋದು ಇಂಪಾರ್ಟೆಂಟ್. ಸೊ ನಾವು ಕಿಚನ್ ನೋಡಿ, ಫ್ರಿಡ್ಜ್ ಇದೆ, ಎಲ್ಲ ಹಾಲೆಲ್ಲ ಇಟ್ಕೊಂಡಿದೀವಿ, ಹಾಲು ಮೊಟ್ಟೆ ಎಲ್ಲ ಇಟ್ಕೊಂಡಿದೀವಿ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನಮಗೂ ಕೂಡ. ಈಗ ಎದ್ದ ತಕ್ಷಣ ಕಾಫಿ ಬೇಕು, ಟಾಯ್ಲೆಟ್ಗೆ ಅಲ್ಲಿ ತನಕ ಹೋಗ್ಬೇಕು ಚಿನ್ನು. ಮನೆ ಟಾಯ್ಲೆಟ್ ಎಲ್ಲ ಅಲ್ಲೈತೆ ಗುರು. ಆದ್ರೆ ಹೊರಗಡೆ ವ್ಯೂ ತಾಳ್ಚಿನ ಚಪ್ಪಲಿ ಹಾಕತ್ತೀನಿ, ಒಂದ್ ಸ್ವಲ್ಪ ಹೊರಗಡೆ ವ್ಯೂ ತೋರ್ಸೋಣ ಹೆಂಗಿದೆ ಅಂತ. ಬಾಮ ಅದ್ ಪಡಿಗದ್. ಮತ್ತೆ ಇನ್ನೊಂದು, ಇದು ಹೆಲ್ತಿ ಇರುತ್ತಾ? ಯಾವುದು? ದಿನ ಈ ತರ ತಿಂದ್ರೆ ಇಲ್ಲ ಚಿನ್ನು, ಇದು ಹೆಲ್ತಿ. ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಮ್ಯಾರಿನೇಟೆಡ್ ಎಷ್ಟೋ ದಿನ ಸ್ಟೋರ್ ಚಿಕನ್ ಹೆಂಗ್ ಹೆಲ್ತಿ ಇರುತ್ತೆ ಕರೆಕ್ಟ್. ಇವಾಗ ಸದ್ಯಕ್ಕೆ ಓಕೆ. ಅರೆ ವ್ಯೂ ಮಾತ್ರ ಸೂಪರ್ ಚೆನ್ನಾಗಿದೆ ನೋಡಿ ಅಕ್ಕಪಕ್ಕ. ನಿನ್ಗೆ ಇನ್ನೊಂದು ಗೊತ್ತಾ, ಇಲ್ಲಿ ಬಿಸಿಲೇ ಬೀಳಲ್ಲ, ಯಾಕಂದ್ರೆ ಸುತ್ತಲೂ ಮೌಂಟೇನ್ಸ್ ಕವರ್ ಆಗ್ಬಿಟ್ಟಿದೆ. ಏನ್ ಚೆನ್ನಾಗಿದೆ ನೋಡು. ಬೆಳಗ್ಗೆ ಎಷ್ಟು ಗಾಳಿ ಬರ್ತಿತ್ತಲ್ಲ ಇಲ್ಲಿ ಸೇಮ್ ಪ್ಲೇಸ್ ಅಲ್ಲಿ. ವಾವ್ ಕಿರಣ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಗೊತ್ತಾ. ನೀನು ಅವಾಗಿಂದ ಹೇಳ್ತಾ ಇದೀಯ ನೋಮ್ಯಾಡ್ಸ್ ಅಂತ, ಬಟ್ ಈ ತರ ಒಂದು ಡ್ರೀಮ್ ಚಿನ್ನು ಎಲ್ಲಾರ್ಗು ಅಲ್ವಾ ಮನೇಲಿರೋದು. ಎಕ್ಸಾಕ್ಟ್ಲಿ, ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಿದೆ. ಬ್ಯಾಕ್ ಡ್ರಾಪ್ ಬೆಟ್ಟದಿಂದ ಅಲ್ಲಿ ನದಿ, ಸಾರಿ ಫಾಲ್ಸ್ ಹರ್ಕೊಂಡ್ ಬರ್ತಾ ಇದೆ, ಸೌಂಡ್ ಇದೆ, ಯಾರು ಇಲ್ಲ ನಮ್ಮ ಕೂಡ. ಪ್ರೈವೇಟೈಸೇಷನ್ ನಮ್ಗೆ ಅಂತಾನೆ ಮಾಡ್ಕೊಟ್ರ ಹತ್ರ ಇದೆ.
ಇವಾಗ ಕ್ಯಾಂಪರ್ ವ್ಯಾನ್ಸ್ ಅವರೆಲ್ಲ ಸಂಜೆ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಕ್ಯಾಂಪರ್ಗಳು ಹಾಕ್ಕೊಂಡು ಟೆಂಟಲ್ಲಿ ಹಾಕ್ಕೊಂಡು ಟೆಂಟ್ ಅವ್ರು ಹಾಕ್ಕೊಂಡು ಬಂದ್ಬಿಟ್ಟು ಮಲ್ಕೋತಾರೆ ಇವಾಗ. ಕಾಫಿ ಕಡೆ ಏನೋ ಅನ್ರಟ ಹಾಂ ಅಡುಗೆ ಆಗಷ್ಟೊಳಗೆ ಎಸ್ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು. ಅದೇ ಆಗಲ್ಲ ಚಿನ್ನು. ಏಕೆ ಅಕ್ಕ ಇಟ್ಟಿರೋದು ಒಂದೇ ತಪ್ಪಲೆ, ಒಂದು ತಪ್ಪಲೆ, ಒಂದೇ ತಪ್ಪಲೆ, 2 ಪ್ಲೇಟ್ 2 ಲೋಟ ಅಷ್ಟೇ. ನಮ್ಮ ಹಿಂದೆ ಏನೋ ಬೆಳೆದ್ಬಿಟ್ಟವ್ರೆ. ಹ್ಞೂ ಅಲ್ಲ, ನಾನು ನೋಡೇ ಇಲ್ಲ. ಚೆನ್ನಾಗಿ ವ್ಯವಸಾಯ ಮಾಡೋರೆ ಗುರು. ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಫುಲ್ ವ್ಯವಸಾಯ ಮಾಡೋರೆ. ಓ ಚಿನ್ನದ ಅವಾಗಿಂದ ರೂಮ್ ಒಳಗಡೆ ಬರ್ತಾ ಇತ್ತಿದ್ದು ಹತ್ತಿ ಹೂವು ಆ ಥರ ಸಮಥಿಂಗ್ ಏನೋ. ಓಕೆ ಓಕೆ. ಹಾಂ ಇದೆಲ್ಲ ಫುಲ್ ವ್ಯವಸಾಯದ ಲ್ಯಾಂಡು, ಕ್ಯಾಂಪಿಂಗ್ ಲ್ಯಾಂಡು. ಏನು ಇವೆಲ್ಲ ಜಾಗ ಇವ್ರದೇ ಅನ್ಸುತ್ತೆ, ತಗೊಂಡು ಇಕ್ಕೊಂಬಿಟ್ಟವ್ರೆ ಗುರು. ವೈಡ್ ಲ್ಯಾಂಡ್ ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋದ್ರೆ ಇಲ್ಲೂ ಕ್ಯಾಬಿನ್ ಇರಬೇಕು. ಅಲ್ಲಿದೆ, ಅಲ್ಲಿ ಇಲ್ಲಿ ಅಲ್ಲಿ ಏನು ಸಕ್ಕದಾಗ ಜಾಗ ತಗೊಂಡು ಯಾವಾಗಲೂ ಇಟ್ಕೊಂಡ್ಬಿಟ್ಟವ್ರೆ ಚೆನ್ನಾಗಿ. ಓ ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು 3-4 ಕ್ಯಾಬಿನ್. ಅಲ್ಲಿ ಚಿನ್ನ ಫಾಲ್ಸ್ ಕಾಣಿಸ್ತಿದ್ಯಲ್ಲ ಕಣ್ಣಲ್ಗೆನೆ. ಎಲ್ಲಿ? ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇಲ್ಲ ನನಗೆ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ಓ ಅಲ್ಲಿ ದೂರದಲ್ಲಿ. ಹಾ ಮೋಸ್ಟ್ಲಿ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋದ್ರೆ ಸಿಗುತ್ತೆ. 500 ಮೀಟರ್ ಅಷ್ಟೇ ಇರೋದು. ನಡಿಮಾ, ಅದೇನು ಚಿಕನ್ ಮಾಡಿದ್ದೀನಿ ನೋಡಿಕೊಂಡು ತಿನ್ಕೊಂಡು ಬರೋಣ. ಎಸ್ ಎಸ್. ಹಲೋ ಹಲೋ. ವಾಕಿಂಗ್ ಹೋಯ್ತಾ ಅವ್ರೆ ಎಲ್ಲಾರು ಚಿನ್ನು? ವಾಕಿಂಗ್ ಅಲ್ಲ ಮನ ಪಾಪ ಟಾಯ್ಲೆಟ್ ಕಲ್ಲಿಂದ ಹೋಯ್ತಾ ಇರೋದು ಅವರು. ಹೌದಾ? ನಾವು ಹಂಗೆ ಹೋಗ್ಬೇಕು ಪಾಪ ಅಂತೀಯಾ? ನಾನು ಇವಾಗ ಎದ್ದೋಗಿ ಬಂದಿದ್ನಲ್ಲ. ಏ ವಾಸನೆ ಚಿನ್ನು, ವಾಸನೆಗೆ ಬೇರೆ ಕ್ಯಾಂಪ್ ಅವ್ರು ಬಂದ್ಬಿಟ್ಟಾರ. ಆಮೇಲೆ ಚೆನ್ನಾಗ್ತಾ ಇದೆ ಈಗ ಸ್ಮೆಲ್ ಚೆನ್ನಾಗಿ, ಆಕ್ಚುಲಿ ಚೆನ್ನಾಗಿ ಬರ್ತಾ ಇದೆ. ಆಬ್ವಿಯಸ್ಲಿ ಯಾರು ಮಾಡಿರೋದು ಮ್ಯಾರಿನೇಟ್ ಎಲ್ಲ? ನಾನು ಏನೇ ಮಾಡಲ್ಲ, ನಾವು ಚಿಕನ್ ತೊಗೊಂಬಂದು ನೋಡಿದ್ರಲ್ಲ ನೀವೆಲ್ಲ ಸೂಪರ್ ಮಾರ್ಕೆಟಲ್ಲಿ ಚಿಕನ್ ತೊಗೊಂಡ್ರಿ. ಇದೇನೇನೋ ಅಳುಮುಳು ಕಸ ಕಡ್ಡಿ ಹಾಕಿ ಮಿಕ್ಸ್. ಅಳುಮುಳು ಕಸ ಕಡ್ಡಿ ಹಾಕಿಲ್ಲಮ್ಮ, ಇನ್ನೂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ ಹಾಕಿರೋದು. ಓಕೆ. ಆಶಾ ಸುಮ್ಮನೆ ಅಳುಮುಳು ಕಸ ಕಡ್ಡಿ ಅಂತೆ. ಕ್ಲೀನಾಗಿ ಹಾಕಿದ್ದೀನಿ ಎಲ್ಲ. ಚೆನ್ನಾಗಿ ಆಗ್ತಿದೆ. ಒಳ್ಳೆ ಆಶಾ ಮಾಡೋದು ಒಂದೇ ಕೆಲಸ, ಎಲ್ಲ ಮಾಡಿಕ್ಕಿದ್ರೆ ತಿರುವುದು ಸುಮ್ಮನೆ. ಅದು ಹಂಗೆ, ಅದು ಕೈ ಹಾಕಿದ್ರೆ ಟೇಸ್ಟ್ ಬರೋದು. ಓ ವಾವ್ ಕಿರಣ್. ಇದ್ರೊಳಗಡೆ ಏನೇನು ಹೋಗಿದೆ ಅಂದರೆ, ಈ ಥರ ಇದು ಟಾಟಿಲಾ ಹೋಗಿದೆ, ಈ ಥರ ಚಿಕನ್ ಹೋಗಿದೆ, ಬಿಡಿಸ್ಬಿಟ್ಟು ಹಾಕಿರೋದು, ಸಾಸಸ್ಗಳು ಹೋಗಿದೆ, ಖಾರ ಎಲ್ಲ ಹೋಗಿದೆ. ಸೊ ಒಂದು ಟ್ರೈ ಮಾಡೋಣ ಹೆಂಗಿದೆ ಅಂತ. ಬಿಸಿ ಬಿಸಿ ಕಾಟಿರೋದು ಚೆನ್ನಾಗಿದ್ಯಾ? ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಚಿನ್ನು. ಹೊಟ್ಟೆ ಫೀಲಿಂಗು ಸೂಪರ್. ಎಂಜಾಯ್ ಎಂಜಾಯ್ ಚಿನ್ನು. ಆಶಾ ಅಲ್ಲಾಚಿರೋದು ಅಷ್ಟೇ ಮಾಡಿರೋದು ನಾನು. ರೋಲ್ ನಾನು ಮಾಡಿದ್ದು. ಚೆನ್ನಾಗಿದೆ, ಸೂಪರ್ ಆಗಿದೆ. ತಿನ್ಕೊಂಡು ದಬಾಕ್ ಹೋಗ್ತೀವಿ. ಗುಡ್ ನೈಟ್, ಟಾಟಾ, ಬಾಯ್.